ಭಕ್ತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯಭಾಗ್ಯೋರಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವೈಗಾಗಮಾन्तಂ आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणं प्रपद्ये। विगाहे अमुनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं दत्तं हस्तामलकताङ्गतं यस्य सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं साधर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यति परिवृडो यद्गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनेतु समे देवः श्रीमान् धनञ्जय सारथिः सन्तः सारलयः चित्ततमः प्रमथिनीमिनाम् इमां भजन्तु भगवद्गीता भाष्यतात्पर्यचन्द्रिकाम्। रामानुजाय नमः। श्रीमते निगमान्तमहादेशिकाय नमः। ಹತ್ತನೇ ಅಧ್ಯಾಯದಲ್ಲಿ ಭಕ್ತಿಯೋಗದ ಸ್ವರೂಪವನ್ನೆಲ್ಲ 9ನೇ ಅಧ್ಯಾಯದಲ್ಲಿ ಉಪದೇಶ ಮಾಡಿ ಪರಮಾತ್ಮನು ಆ ಭಕ್ತಿ ಉತ್ಪತ್ತಿಯಾಗಲು ಮತ್ತು ಅಭಿವೃದ್ಧಿಯಾಗಬೇಕಾದರೆ ತನ್ನ ಮಹಿಮೆಯನ್ನು ತಿಳಿಸಬೇಕು ಅನ್ನುವ ದೃಷ್ಟಿಯಿಂದ ತನ್ನ ಮಹಿಮೆಯನ್ನೆಲ್ಲ ಈಗ ತಿಳಿಸುವಂತಹ 10ನೇ ಅಧ್ಯಾಯ ಆರಂಭಿಸಿದ್ದೀವಿ. ಒಂದು ಪದಾರ್ಥದಲ್ಲಿ ಯಾರಿಗೆ ಆಸೆ ಇದೆಯೋ, ಯಾವುದೋ ಒಂದು ವಿಷಯದಲ್ಲಿ ಆಸೆ ಪ್ರೀತಿ ಇತ್ತು ಅಂದರೆ ಆ ವಿಷಯದಲ್ಲಿ ಅದರ ಮಹಿಮೆಯನ್ನೆಲ್ಲ ಅತ್ಯಧಿಕವಾಗಿ ತಿಳಿದರೆ ಇನ್ನೂ ಅದನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಬೇಕು ಅನ್ನುವ ಒಂದು ಉತ್ಕಟವಾದ ಇಚ್ಛೆ ಬರುತ್ತೆ. ಆ ಒಂದು ದೃಷ್ಟಿಯಿಂದ ಪರಮಾತ್ಮನು ತನ್ನ ಮಹಿಮೆಯನ್ನು ಅರ್ಜುನನಿಗೆ ಅವನ ವಿಷಯದಲ್ಲಿ ಅವನ ಮಹಿಮೆಯನ್ನು ಕೇಳಿದ್ರೆ ಸಂತೋಷವು ಉಂಟಾಗುತ್ತೆ ಅಂತ ತಿಳಿದಿದ್ದರಿಂದ ಅದನ್ನು ಉಪದೇಶ ಮಾಡ್ತಾನೆ. ಹಾಗೆ ಉಪದೇಶ ಮಾಡುವಾಗಲೂ ಗೀತಾಶಾಸ್ತ್ರವು ಮೋಕ್ಷಶಾಸ್ತ್ರ, ಪರಮಾತ್ಮನ ಸಾಕ್ಷಾತ್ತಾಗಿ ಹೇಳ್ತಿರುವುದು ಸಾಮಾನ್ಯವಾದ ಪ್ರಯೋಜನಕ್ಕೋಸ್ಕರವಲ್ಲ, ಇದು ಅತ್ಯಂತ ಉತ್ಕೃಷ್ಟವಾದದ್ದು ಅಂತ ಹೇಳುವುದರಿಂದ ಎಲ್ಲರಿಗೂ ಕೂಡ ಅತ್ಯಂತ ಹಿತತಮವಾದದ್ದು, ಹಿತವನ್ನೇ ಬಯಸುವುದರಿಂದ ಅದನ್ನು ಮೊದಲ ಶ್ಲೋಕದಲ್ಲಿ ಭೂಯ ಏವ ಮಹಾಬಾಹೋ ಶೃಣುಮೆ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಪ್ರೀಯಮಾಣಾಯ ಹಿತಕಾಮ್ಯಯ ಎರಡು ಪ್ರಧಾನವಾಗಿ ಹೇಳುವಾಗ ಪ್ರೀತಿ, ಅವನಿಗೆ ಕೃಷ್ಣನ ಮಹಿಮೆಯನ್ನು ಕೇಳಿ ಅತ್ಯಂತ ಪ್ರೀತಿ ಉಂಟಾಗುತ್ತೆ, ಅರ್ಜುನನಿಗೆ ಸಂತೋಷ, ಅವನಿಗೆ ಭಕ್ತಿ ಉಂಟಾಗುತ್ತೆ. ಆದ್ದರಿಂದ ಈ ಒಂದು ದೃಷ್ಟಿಯಿಂದ ಮತ್ತೆ ಇದು ಅತ್ಯಂತ ಹಿತವಾದದ್ದು, ಹಿತವನ್ನೇ ಬಯಸುವುದರಿಂದ ಕೃಷ್ಣನು ನನ್ನ ಮಹಿಮೆಯನ್ನು ನಾನು ಹೇಳ್ತೀನಪ್ಪ ನಿನಗೆ ಕೇಳು ಅಂತ ಹೇಳಿ ಆರಂಭಿಸಿ ತನ್ನ ಪ್ರಭಾವವನ್ನು ಯಾರು ಕೂಡ ತಿಳಿಯಲು ಸಾಧ್ಯವಿಲ್ಲ. ದೇವತೆಗಳಾಗಲಿ, ಅತೀಂದ್ರಿಯಾರ್ಥ ದ್ರಷ್ಟಾರರಾದ ಮಹರ್ಷಿಗಳಾಗಲಿ ತಿಳಿಯಲು ಸಾಧ್ಯವಿಲ್ಲದಂತಹ ಪ್ರಭಾವ ಪರಮಾತ್ಮನದು.
ಯಾಕೆ ಅಂತ ಹೇಳಿದ್ರೆ ದೇವತೆಗಳು ಋಷಿಗಳು ಎಲ್ಲರೂ ಕೂಡ ಪರಮಾತ್ಮನಿಂದ ಸೃಷ್ಟರಾದ ಚತುರ್ಮುಖ ಬ್ರಹ್ಮನಿಂದ ಸೃಷ್ಟರಾದವರು. ಆದ್ದರಿಂದ ಅವರೆಲ್ಲರೂ ಕೂಡ ಅವರೆಲ್ಲರಿಗಿಂತಲೂ ಪೂರ್ವದಲ್ಲಿ ಇದ್ದವನು ಪರಮಾತ್ಮ. ಅವನಿಂದಲೇ ಎಲ್ಲರೂ ಸೃಷ್ಟಿ ಮಾಡಲ್ಪಟ್ಟರು. ಆದ್ದರಿಂದ ಪರಮಾತ್ಮನು ಈ ನಮೇ ವಿದುಹು ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಎಲ್ಲರಿಗೂ ನಾನೇ ಆದಿ. ಅವರು ನನ್ನ ಪ್ರಭಾವವನ್ನು ಹೇಗೆ ತಿಳಿಯಲು ಸಾಧ್ಯ? ಪ್ರಭಾವ ಅಂತ ಹೇಳಿದ್ರೆ ನಾಮ ಕರ್ಮ ಪ್ರಭವ ಅನ್ನೋದಕ್ಕೆ ಪ್ರಭಾವ ಅಂತ ಅರ್ಥ ಮಾಡ್ತಾರೆ ಭಾಷ್ಯಕಾರರು. ನಾಮ ಕರ್ಮ ಸ್ವರೂಪ ಸ್ವಭಾವಗಳೆಲ್ಲ ಯಾವುದು ಕೂಡ ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ, ದೇವತೆಗಳಿಗಾಗಲಿ ಮಹರ್ಷಿಗಳಾಗಲಿ. ಅವರೆಲ್ಲರಿಗಿಂತಲೂ ಪೂರ್ವವಾಗಿದ್ದವನು. ಪೂರ್ವಮೇವ ಅಹಂ ಇಹ ಆಸಂ. ಅದು ಆರಣ್ಯಕದಲ್ಲಿ ತೈತಿರಿಯದಲ್ಲಿ ಪೂರ್ವಮೇವಾಹಮಿಹ ಸಮಿತಿ ತತ್ಪುರುಷಸ್ಯ ಪುರುಷತ್ವಂ ಸ ಸಹಸ್ರಶೀರ್ಷ ಪುರುಷಃ. ಎಲ್ಲರಿಗಿಂತ ಮೊದಲು ಇದ್ದವನು ನಾನು ಅಂತ ಪರಮಾತ್ಮನ ಹೇಳೋದು. ಹಾಗೆ ಅವರಿಗೆ ತಮ್ಮ ಪರಮಾತ್ಮನು ಎಲ್ಲಕ್ಕೂ ಕೂಡ ಅವರ ಸ್ವರೂಪಕ್ಕಾಗಲಿ ಶಕ್ತಿಗಳಿಗಾಗಲಿ ಎಲ್ಲಕ್ಕೂ ಕೂಡ ಅವನೇ ಆದಿಯಾದವನು. ತೇಷಾಂ ಸ್ವರೂಪಸ್ಯ ಜ್ಞಾನಶಕ್ತಿಯಾದೇಶ ಅಹಮಾದಿಹಿ. ಆದ್ದರಿಂದ ಅವರಿಗೆ ದೇವತ್ವವೋ ಮಹರ್ಷಿತ್ವವೋ ಬರೋದಕ್ಕೆಲ್ಲ ಬೇಕಾದಂತಹ ಜ್ಞಾನವು ಪರಮಾತ್ಮನಿಂದಲೇ ಕೊಡಲ್ಪಟ್ಟಿರೋದು. ಅದೆಲ್ಲವೂ ಕೂಡ ಪರಿಮಿತವಾದದ್ದು. ಅವರವರ ಕರ್ಮಕ್ಕೆ ಅನುಗುಣವಾಗಿ ಬರುತ್ತೆ, ಅವರವರ ಪುಣ್ಯಕ್ಕೆ ಅನುಗುಣವಾಗಿ ಬರುವಂತಹದ್ದು ಎಲ್ಲ ಪರಿಮಿತವಾದದ್ದು. ಮಯಾದತ್ತಂ ಜ್ಞಾನಂ ಪರಿಮಿತಂ. ಪರಿಮಿತವಾದ್ದರಿಂದಲೇ ಅತಃ ಪರಿಮಿತ ಜ್ಞಾನ ಮತ್ತು ಸ್ವರೂಪಾಧಿಕಂ ಯಥಾವತ್ ನ ಜಾನಂತಿ. ತಿಳಿಯೋಕ್ಕೂ ಸಾಧ್ಯವೇ ಇಲ್ಲ ಅಂತ ಅರ್ಥವಲ್ಲ, ಯಥಾವತ್ ತಿಳಿಯೋಕ್ಕೆ ಸಾಧ್ಯವಿಲ್ಲ, ಪೂರ್ಣವಾಗಿ ತಿಳಿಯೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಹೇಳ್ತಾ ಇರೋದು ಅಲ್ಲಿ. ಆದ್ದರಿಂದ ಈ ಜ್ಞಾನವು ಯಾವುದು ನನ್ನ ವಿಷಯದಲ್ಲಿ ನಾನು ನಿನಗೆ ಹೇಳ್ತಾ ಇದ್ದೀನಿ, ಭಕ್ತಿ ಉತ್ಪತ್ತಿಯಾಗಲು ವೃದ್ಧಿಯಾಗಲು ಅಭಿವೃದ್ಧಿಯಾಗೋದಕ್ಕೆ ಅತ್ಯಂತ ದುರ್ಲಭವಾದದ್ದು ಇದು ಜ್ಞಾನ. ಅರ್ಜುನನಿಗೆ ಇದ್ದಂತಹ ಯೋಗ ಅದ್ಭುತವಾದ ಯೋಗ ಅವನಿಗೆ ಪರಮಾತ್ಮನಿಂದ ಸಾಕ್ಷಾತ್ತಾಗಿ ಉಪದಿಷ್ಟವಾಯಿತು. ಆ ಜ್ಞಾನವು ಎಷ್ಟು ದುರ್ಲಭ ಅನ್ನೋದನ್ನು ಮೊದಲು ತಿಳಿಸ್ತಾನೆ ಪರಮಾತ್ಮ. ದೇವತೆಗಳಿಗೂ ಅತೀಂದ್ರಿಯಾರ್ಥದರ್ಶಿಗಳಾದ ಅತ್ಯಧಿಕವಾದ ಜ್ಞಾನವುಳ್ಳ ಮಹರ್ಷಿಗಳಿಗೂ ಕೂಡ ತಿಳಿಯೋದು ಕಷ್ಟವಾದದ್ದು. ವಕ್ಷ್ಯಮಾಣಸ್ಯ ಜ್ಞಾನಸ್ಯ ಅತಿ ದುರ್ಲಭತ್ವಂ ಆದರಣೀಯತರತ್ವಾಯ. ಯಾಕೆಂದ್ರೆ ಇಷ್ಟು ದುರ್ಲಭವಾದದ್ದಂದರೆ ಆ ವಿಷಯದಲ್ಲಿ ಅತ್ಯಂತ ಆದರದಿಂದ ಕೇಳಬೇಕು ಅವನು. ಅದರಿಂದಲೇ ಶೃಣು ಅಂತ ಮತ್ತೆ ಹೇಳ್ತಾನೆ ಕೃಷ್ಣ. ಶೃಣುಮೇ ಪರಮಂ ವಚಃ. ಕೇಳ್ತಾನೆ ಇದ್ರು ಅರ್ಜುನನು ಮತ್ತೆ ಕೇಳಪ್ಪ ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ, ಕೇಳ್ತಾನೆ ಇದಾನಲ್ಲ, ಬಹಳ ಸಾವಧಾನವಾಗಿ ಕೇಳು, ಬಹಳ ಗಮನವಿಟ್ಟು ಕೇಳು ಇದನ್ನು ಶ್ರದ್ಧೆಯಿಂದ. ಯಾಕೆ ಅಂದರೆ ಇದು ಅತ್ಯಂತ ದುರ್ಲಭವಾದದ್ದು. ಈ ಜ್ಞಾನವು ಅತ್ಯಂತ ಆದರದಿಂದ ನೀನು ಸ್ವೀಕಾರ ಮಾಡಬೇಕಾದ್ದು. ಅದನ್ನು ಇಲ್ಲಿ ನಮೇ ವಿದುಹು ಅನ್ನೋ ಶ್ಲೋಕದಿಂದ ಸುರಗಣಾಃ ಮಹರ್ಷಯಃ ಅನ್ನೋದ್ರಿಂದ ಪ್ರತಿಷೇಧ್ಯ ಸಂಭಾವನಾ ಸ್ಥಳ ಪ್ರದರ್ಶನಂ ಅತೀಂದ್ರಿಯಾರ್ಥದರ್ಶಿನಃ ಅಧಿಕತರ ಜ್ಞಾನ. ಯಾಕೆ ಅವರಿಗೆ ತಿಳಿಯಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ಅವರಿಗೆ ಈ ಜ್ಞಾನವು ತಿಳಿಯೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಯಾಕೆ ಅಂದರೆ ಅವರಿಗೂ ಕೂಡ ಅತ್ಯಂತ ಉತ್ಕೃಷ್ಟರಾಗಿದ್ದರೂ ತಿಳಿಯೋಕ್ಕೆ ಸಾಧ್ಯವಿಲ್ಲ ಅನ್ನೋದು. ಅದನ್ನೇ ಇಲ್ಲಿ ಹೇಳ್ತಾರೆ. ಅದನ್ನೇ ಅತೀಂದ್ರಿಯಾರ್ಥದರ್ಶಿನಿಗಳು ಎಲ್ಲ ತಿಳಿದುಕೊಳ್ಬಹುದಾ ಅಂದರೆ, ಆ ಅತೀಂದ್ರಿಯಾರ್ಥದರ್ಶಿತ್ವ ಅನ್ನೋದು ನನ್ನಿಂದಲೇ ಕೊಡಲ್ಪಟ್ಟಿರೋದವರು. ಪೂರ್ವಜನ್ಮದಲ್ಲಿ ಯಾವುದೋ ಒಂದು ಪುಣ್ಯವನ್ನು ಸಂಪಾದಿಸಿದ್ರು, ಒಳ್ಳೆಯ ಕರ್ಮಗಳನ್ನು ಮಾಡಿ ನನ್ನ ಪ್ರೀತಿಯನ್ನು ಸಂಪಾದಿಸಿ ಅದರಿಂದ ಅವರಿಗೆ ಇಂತಹ ಒಂದು ಫಲ ನನ್ನಿಂದಲೇ ಕೊಡಲ್ಪಟ್ಟಿದೆ. ಅವರ ಜ್ಞಾನವೂ ಕೂಡ ನನ್ನಿಂದಲೇ ಕೊಡಲ್ಪಟ್ಟಿದೆ. ಆದರೆ ಇದೆಲ್ಲವೂ ಕೂಡ ಅವರ ಪುಣ್ಯದಿಂದ ಬಂದಿರೋದು. ಅವರೆಲ್ಲ ಕರ್ಮವಶ್ಯರಾದ್ದರಿಂದ ಇದೆಲ್ಲ ಪರಿಮಿತವಾದದ್ದು ಅವರು ಅಂತ ಹೇಳಿ, ಆದ್ದರಿಂದ ಅದು ತಿಳಿಯಲು ಸಾಧ್ಯವಿಲ್ಲ. ಪ್ರಭವ ಗೋಚರ ಮಾತ್ರ ನಿಷಿದ್ಧತೆ ನತು ಪ್ರಭವ. ಸ್ವಾಮಿ ದೇಶಿಕನು ಇದೆಲ್ಲ ಬಹಳ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿ ಅರ್ಥ ಹೇಳ್ತಾರೆ. ನಮೇ ವಿದುಹು ಸುರಗಣಾಃ ಪ್ರಭವಂ ಅಂದರೆ ಪ್ರಭವವೇ ಇಲ್ಲ ಅಂತ ಅರ್ಥವಲ್ಲ, ಪ್ರಭವ ಗೋಚರ ವೇದನತ್ವ. ಅದನ್ನು ತಿಳಿಯೋದಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ. ಅದನ್ನು ತಿಳಿಯೋದು ಪೂರ್ಣವಾಗಿ ತಿಳಿಯೋಕ್ಕೆ ಸಾಧ್ಯವಿಲ್ಲ. ವಿಶಿಷ್ಟ ನಿಷೇಧೆ ಗೌರವಾತ್ ಕರ್ಮಾಧೀನ ಉತ್ಪತ್ತೇ ಅಭಾವಾದೇವ ತದ್ವೇದನಸ್ಯ ನಿಷೇಧಂ ಅಯುಕ್ತತ್ವಾತ್. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ಪ್ರಭಾವವು ಕರ್ಮಾಧೀನವಾದ ಉತ್ಪತ್ತಿಯಲ್ಲ, ಅದು
ಕರ್ಮದ ಅಧೀನದಿಂದ ಬಂದಂತೆಲ್ಲ ಪರಮಾತ್ಮನ ಒಂದು ಪ್ರಭಾವ ಸ್ವಾಭಾವಿಕವಾದದ್ದು ಅವನದು. ಸ್ವಾಭಾವಿಕವಾಗಿಯೇ ಅವನಿಗೆ ಉಭಯಲಿಂಗತ್ವ, ಸ್ವಭಾವತಃ ನಿರಸ್ತ ನಿಖಿಲ ದೋಷ, ಅನವಧಿಕಾದಶಯ ಅಸಂಖ್ಯೇಯ ಕಲ್ಯಾಣ ಗುಣ, ಪರಮಪುರುಷ, ಪರಂ ಬ್ರಹ್ಮ ಪುರುಷೋತ್ತಮ ಅಭಿಧೀಯತೆ ಅಂತ ಬ್ರಹ್ಮಶಬ್ದಕ್ಕೆ ಭಾಷಿಕಾರರು ಶ್ರೀಭಾಷ್ಯದಲ್ಲಿ ಲಕ್ಷಣವನ್ನು ಹೇಳುವಾಗ ಬ್ರಹ್ಮಶಬ್ದದ ವ್ಯುತ್ಪತ್ತಿ ಸ್ವಭಾವತೋ ನಿರಸ್ತ ನಿಖಿಲ ದೋಷ, ಸ್ವಭಾವ ಅವನಿಗೆ ಸ್ವಾಭಾವಿಕವಾಗಿ ಬಂದಿರುವಂಥದ್ದು. ಆದ್ದರಿಂದ ಕರ್ಮಾಧೀನ ಉತ್ಪತ್ತಿಯಲ್ಲ ಅವನಿಗೆ. ಆದ್ದರಿಂದ ಅದಿಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇದೇ ಅವನಿಗೆ, ಆದರೆ ತಿಳಿಯೋಕ್ಕೆ ಸಾಧ್ಯವಿಲ್ಲ. ಯೋಮಾಂ ಅಜಮನಾದಿಂಚ ಅಂತ ಮುಂದೆ ಬರುತ್ತೆ. ಇದು ಪ್ರಭಾವ ಜ್ಞಾನಮೇವ ಉಚ್ಯತೆ, ತಿಳಿಬೇಕು ಅಂತ ಹೇಳುತ್ತೆ. ಆದರೆ ಅವನಿಗೆ ನತು ಜನ್ಮಜ್ಞಾನ, ಅವನ ಪ್ರಭಾವವನ್ನು ತಿಳಿಯೋಕ್ಕಾಗೋದಿಲ್ಲ. ಅಂದರೆ ಅವನ ಜನ್ಮವನ್ನು ತಿಳಿಯೋಕ್ಕಾಗುತ್ತೆ. ಅಂದರೆ ಸೃಷ್ಟಿಯ ಸಮಯದಲ್ಲಿ ಯಾರೂ ಇರಲಿಲ್ಲ, ಪರಮಾತ್ಮ ಒಬ್ಬನೇ ಇದ್ದಿದ್ದರಿಂದ ಬೇರೆ ಯಾರು ಚೇತನರು ಇದ್ದರೆ ತಾನೇ ತಿಳಿಯೋಕ್ಕೆ ಸಾಧ್ಯ. ಅವರು ಯಾರೂ ಇಲ್ಲದೇ ಇರೋದರಿಂದ ಎಲ್ಲರೂ ಕೂಡ ಅತ್ಯಂತ ಸೂಕ್ಷ್ಮವಾದ ಅವಸ್ಥೆಯಲ್ಲಿ ಪರಮಾತ್ಮನೊಡನೆ ಬೇರೆ ಅಂತ ಹೇಳೋಕ್ಕಾಗದೇ ಇರುವಂತಹ ನಾಮರೂಪ ವಿಭಾಗ ಅನರ್ಹವಾದ ಅವಸ್ಥೆಯಲ್ಲಿ ಇದ್ದರು. ಜ್ಞಾನವೇ ಇಲ್ಲದಿದ್ದಂತಹ ಅಚಿತ್ತಿಗೆ ಸಮನಾಗಿ ಇದ್ದರು ಅಂತಹ ಸ್ಥಳದಲ್ಲಿ. ಅಜಮಿತ್ಯೇವ ವಚನಾತ್, ಇಲ್ಲಿ ಯೋಮಾಂ ಅಜಂ ಅನಾದಿಂಚ ಅಂತ ಹೇಳಿದ್ರಿಂದ ಅವನ ಜ್ಞಾನ, ಅವನ ಜನ್ಮಜ್ಞಾನವಲ್ಲ ಇಲ್ಲಿ ಹೇಳ್ತಾ ಇರೋದು, ಪ್ರಭಾವವು ಅಂತ ಹೇಳ್ತಾ ಇದೆ. ಅತ್ರ ಏವ ಅವತಾರ ರಹಸ್ಯ ವಿಷಯತ್ವಪಿ ನ ಅತ್ರ ಅನ್ವಿತಂ. ಅತಏವ ಇಲ್ಲಿ ಅವತಾರ ವಿಷಯತ್ವವೂ ಇಲ್ಲ. ಮೊದಲೇ ಅದು ಹೇಳಲ್ಪಟ್ಟಿದೆ. 4ನೇ ಅಧ್ಯಾಯದ ಆರಂಭದಲ್ಲಿ ಅವತಾರ ರಹಸ್ಯವೆಲ್ಲ ಹೇಳಲ್ಪಟ್ಟಿತು. ಪ್ರಪಂಚದತ್ತ ಪ್ರಾಗೇವ ಇಹತು ಅನ್ಯತೆ ಪ್ರಪಂಚತೆ. ಇಲ್ಲಿ ಬೇರೆ ವಿಷಯಗಳು ಹೇಳಲ್ಪಡುತ್ತೆ, ಅವತಾರ ರಹಸ್ಯವೂ ಹೇಳಲ್ಪಡ್ತಾ ಇಲ್ಲ ಇಲ್ಲಿ. ಆದ್ದರಿಂದ ತತಶ್ಚ ಅತ್ರ ದೇವರ್ಷಿಭಿ ಅಪಿ ಅವೇದ್ಯ ಈಶ್ವರೇ ವಿದ್ಯಮಾನಶ್ಚ ಪ್ರಭವ, ದೇವರ್ಷಿಗಳಿಂದಲೂ ತಿಳಿಯಲಾಗದಂತಹ ಪರಮಾತ್ಮನಲ್ಲಿ ಇರುವಂತಹ ಪ್ರಭವ ಅಂತ ಇಲ್ಲಿ ಹೇಳಲ್ಪಟ್ಟ ಶಬ್ದ, ಪ್ರಭವ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿರೋದು ಏನು ಅಂದರೆ ಪ್ರಕರ್ಷೇಣ ಸತ್ತ ಪ್ರಭಾವ ಏವ, ಪ್ರಕರ್ಷವಾಗಿ ಇರುವುದು ಅವನ ಪ್ರಭಾವ ಅನ್ನೋದು, ಅದು ಇಲ್ಲಿ ಹೇಳಲ್ಪಡುತ್ತೆ ಅನ್ನೋದ್ರಿಂದ ಪ್ರಭವ ಶಬ್ದಕ್ಕೆ ಹೇಗೆ ಪ್ರಭಾವ ಅಂತ ಅರ್ಥ ಮಾಡಿದ್ರು ಭಾಷ್ಯಕಾರರು ಅಂತ ಹೇಳಿದ್ರೆ, ನಮೇ ವಿದು ಸುರಗಣ ಪ್ರಭವಂ ನ ಮಹರ್ಷಯ ಅಂತ ಹೇಳಿದಾಗ ಪ್ರಭವ ಅಂತ ಹೇಳುವಾಗ ಅವನ ನಾಮ, ಕರ್ಮ, ಸ್ವರೂಪ, ಸ್ವಭಾವ ಇವುಗಳೆಲ್ಲ ಹೇಳಲ್ಪಡುತ್ತೆ. ಆದ್ದರಿಂದ ಪ್ರಭಾವ ಅನ್ನುವ ಅರ್ಥವನ್ನು ಮಾಡ್ತಾರೆ ಅದಕ್ಕೆ. ಅದುವೇ ಇಲ್ಲಿ ಪರಮಾತ್ಮನಲ್ಲಿ ಇರುವಂತಹ ಒಂದು ಪ್ರಕರ್ಷವಾದ ವಿಷಯ, ಯಾರಿಂದಲೂ ತಿಳಿಯೋಕ್ಕೆ ಸಾಧ್ಯವಿಲ್ಲದಿರುವುದು ಪ್ರಭಾವ ಅಂತ ಹೇಳಲ್ಪಟ್ಟಿದೆ. ಅದನ್ನು ಸ್ಪಷ್ಟವಾಗಿ ವಿವರಿಸಿ ಹೇಳಿಸ್ತಾರೆ. ಮಮ ನಾಮ ಕರ್ಮ ಸ್ವರೂಪ ಸ್ವಭಾವಾದಿಕಂ ಜನ್ಮ ವಿಷಯತ್ವೇ ಹೇತು ಅನನ್ವಿತಃ ಯತಃ ಇತ್ಯನೇನ ಈ ಶಬ್ದಸ್ಯ ಹೇತುಪರತ ದರ್ಶಿತ. ಯತಃ ಅನ್ನೋದ್ರಿಂದ ಹಿ ಅನ್ನೋದು ಕಾರಣವನ್ನು ತಿಳಿಸುತ್ತೆ, ಹೇತು ಅನ್ನುವ ಅರ್ಥದಲ್ಲಿ ಬರುತ್ತೆ. ಯಾಕೆ ಅಂದರೆ ಅವರು ಪರಿಮಿತ ಜ್ಞಾನವನ್ನು ಅವರು ಹೊಂದಿದ್ದಾರೆ ಅಂತ ಹೇಳಿಬಿಟ್ಟು, ಆ ಕಾರಣದಿಂದ ಅಂತ ಹೇಳಿಬಿಟ್ಟು ಅದನ್ನು ಇಲ್ಲಿ ಯತಃ ತೇಷಾಂ ದೇವಾನಾಂ ಸರ್ವಶಃ ಅಹಮಾದಿ, ಯಾವ ಕಾರಣದಿಂದ, ಯತಃ ಅಂದರೆ ಯಾವ ಕಾರಣದಿಂದ, ಅದು ಅಹಮಾದಿ ಹಿ, ಅಹಮಾದಿರ್ಹಿ ಅನ್ನುವಾಗ ಹಿ ಎನ್ನುವುದು ಯಾವ ಕಾರಣದಿಂದ ನಾನು ಅವರಿಗೆಲ್ಲರೂ ಆದಿಯಾಗಿದ್ದೇನೋ ಅದು ಹಿ ಅನ್ನುವ ಶಬ್ದವು ಅದನ್ನು ಹೇತು ಕಾರಣವನ್ನು ತಿಳಿಸುತ್ತೆ. ಅಹಂ ಆದಿ ಹಿ, ನಾನು ತಾನೇ ಅವರಿಗಿಂತ ಮೊದಲು ಇದ್ದವನು ಅನ್ನುವ ಅರ್ಥದಲ್ಲಿ ಹೇತುಪರತ. ಸರ್ವಶಃ ಇತಿನ ದೇವಾದೀನಾಂ ಕಾರ್ತ್ಸ್ನ್ಯಂ ಅತ್ರ ಕಾರ್ಸ್ಯ ಮಾತ್ರ ವಿವಕ್ಷಿತಂ ತಸ್ಯ ಬಹುವಚನ ಸಂಕೋಚಾದಪಿ ಸಿದ್ಧೇಃ. ದೇವಾದೀನಾಂ ಕಾರ್ಸ್ಯಂ ಅಂದರೆ ಪರಿಪೂರ್ಣವಾಗಿ ಎಲ್ಲ ದೇವತೆಗಳು ಸರ್ವಶಃ ಅನ್ನುವುದು ಆ ಅರ್ಥವಲ್ಲ ಇಲ್ಲಿ. ಅದರಿಂದ ಅದರ ಅರ್ಥ ಏನು ಅಂದರೆ ತೇಷಾಂ ಸ್ವರೂಪಸ್ಯ ಇತ್ಯಾದಿನ ಅಂತ ಹೇಳುವಾಗ ಸರ್ವಶಃ ಮಹರ್ಷೀಣಾಂಚ ಸರ್ವಶಃ ಅಹಂ ಆದಿ ದೇವಾಣಾಂ ಮಹರ್ಷೀಣಾಂಚ ಸರ್ವಶಃ ಅಂದರೆ ಎಲ್ಲ ದೇವತೆಗಳಿಗೂ ಆದಿ, ಎಲ್ಲ ಮಹರ್ಷಿಗಳಿಗೂ ಆದಿ ಅನ್ನುವ ಅರ್ಥವಲ್ಲ. ಸರ್ವಶಃ ಅನ್ನೋದು ಎಲ್ಲ ದೇವತೆಗಳಿಗೂ ನಾನು ಆದಿ, ಎಲ್ಲ ಮಹರ್ಷಿಗಳಿಗೂ ಆದಿ ಅನ್ನೋದು ಹೇಳಬೇಕಾಗಿಲ್ಲ. ಒಬ್ಬ ದೇವತೆಗೆ ಅಂತ ಹೇಳಿದ್ರು ಎಲ್ಲ ದೇವತೆಗಳಿಗೂ ಅಂತ ಅರ್ಥ ಸಿದ್ಧವಾಗಿಬಿಡುತ್ತೆ. ಅಲ್ಲಿ ಸರ್ವಶಃ ಅನ್ನುವುದೇನು ಅಂದರೆ ಅವರ ಒಂದು ಸ್ವರೂಪವಾಗಲಿ ಜ್ಞಾನವಾಗಲಿ ಎಲ್ಲವೂ ಕೂಡ ನನ್ನಿಂದಲೇ ಕೊಡಲ್ಪಟ್ಟಿರೋದು ಅನ್ನೋದು, ಶಕ್ತಿಯಾಗಲಿ
ಸ್ವರೂಪಸ್ಯ ಜ್ಞಾನಶಕ್ತಿಯಾದೇಶ ಅಹಮಾದಿ. ಸರ್ವಶಃ ಶಬ್ದಕ್ಕೆ ಇದು ಅರ್ಥ ವ್ಯಾಖ್ಯಾನ. ಸ್ವರೂಪ ಜ್ಞಾನ ಶಕ್ತಿ ಎಲ್ಲಕ್ಕೂ ನಾನೇ ಕಾರಣನು ಅನ್ನುವ ಅರ್ಥ ಹೊರತು ಎಲ್ಲ ದೇವತೆಗಳು ಸರ್ವಶಃ ಅಂದರೆ ಪರಿಪೂರ್ಣವಾಗಿ ಎಲ್ಲ ದೇವತೆಗಳಿಗೂ ಅಂತ ಅರ್ಥವಲ್ಲ. ಇದೆಲ್ಲ ಅದು ವ್ಯಾಖ್ಯಾನದಲ್ಲಿ ಭಾಷೆಗಾರರು ಸಂಗ್ರಹವಾಗಿ ಒಂದೊಂದು ಶಬ್ದದಲ್ಲಿ ಹೇಳಿರೋದನ್ನ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಕಥಮಸೌ ಪ್ರಭಾವ ಅಪರಿಜ್ಞಾನ ಹೇತು ಇತಿ ಶಂಕಾಯಾಮ್ ಯೇಷಾಂ ದೇವತ್ವ ಇತ್ಯಾದಿ. ಹೇಗೆ ಅವರು ತಿಳಿದೇ ಇರೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಅವರು ದೇವತ್ವ ದೇವರ್ಷಿತ್ವಾದಿ ಹೇತುಭೂತ ಪುಣ್ಯಾನುಗುಣಂ ಮಯಾದತ್ತಂ ಜ್ಞಾನಂ ಪರಿಮಿತಂ. ಯಾಕೆ ಅಂದರೆ ನನ್ನಿಂದಲೇ ಕೊಡಲ್ಪಟ್ಟ ಜ್ಞಾನವು ಅವರವರ ಪುಣ್ಯಕ್ಕೆ ಅನುಗುಣವಾದದ್ದು, ಪರಿಮಿತವಾಗಿದೆ. ಆದ್ದರಿಂದ ಪರಿಮಿತ ಜ್ಞಾನದಿಂದ ಅವರು ನನ್ನ ಅಪರಿಮಿತವಾದ ಸ್ವರೂಪವನ್ನು ಯಥಾವತ್ತಾಗಿ ತಿಳಿಯಕ್ಕೆ ಸಾಧ್ಯವಾಗುವುದಿಲ್ಲ. ವೈಷಮ್ಯ ನೈರ್ಘಣ್ಯ ಪರಿಹಾರಾಯ ಪರಿಮಿತತ್ವ ಸಿದ್ಧಯೇ ಚ ಪುಣ್ಯಾನುಗುಣ ಗುಣತ್ವ ಕಥನಂ. ವೈಷಮ್ಯ ನೈರ್ಘಣ್ಯ ಅನ್ನೋದು ಪರಿಹಾರ ಮಾಡೋದು. ಯಾಕೆ ಅಂದರೆ ಅವರು ಮಯಾದತ್ತಂ ಅಂತ ಹೇಳಿಬಿಟ್ರೆ ಪರಮಾತ್ಮನು ಮಯಾದತ್ತಂ ಜ್ಞಾನಂ ಪರಿಮಿತಂ ಅಂದರೆ ಯಾಕೆ ಹೀಗೆ ಕಡಿಮೆ ಕೊಡಬೇಕು ನೀನು, ಎಲ್ಲರಿಗೂ ಅಧಿಕವಾಗಿ ನೀನು ಕೊಡ್ಬೋದಲ್ಲ. ಕೆಲವ್ರಿಗೆ ಯಾಕೆ ಕಡಿಮೆ ಜ್ಞಾನ, ಕೆಲವ್ರಿಗೆ ಯಾಕೆ ಅಧಿಕವಾದ ಜ್ಞಾನ, ಕೆಲವ್ರಿಗೆ ಯಾಕೆ ಸಂಪತ್ತು ಅಧಿಕವಾಗಿರುತ್ತೆ, ಕೆಲವರು ದರಿದ್ರರಾಗಿರ್ತಾರೆ, ಹೀಗೆಲ್ಲ ಯಾಕೆ ವೈಷಮ್ಯ ಅಂತ ಹೇಳಿದ್ರೆ ಅವರವರ ಪುಣ್ಯಕ್ಕೆ ಅನುಗುಣವಾಗಿ ಕೊಡ್ತೀನಿ. ನನ್ನಿಂದ ನಾನೇ ನಿಶ್ಚಯ ಮಾಡಿ ಇವನಿಗೆ ಹೆಚ್ಚು ಜ್ಞಾನ ಕೊಡಬೇಕು ಸಂಪತ್ತು ಕೊಡಬೇಕು ಅಂತ ನಾನು ನಿಶ್ಚಯ ಮಾಡೋದಿಲ್ಲ. ಅವರವರ ಪುಣ್ಯ ಪಾಪಗಳು ಅದನ್ನು ನಿಶ್ಚಯ ಮಾಡುತ್ತವೆ. ಆದ್ದರಿಂದ ಪರಮಾತ್ಮನಿಗೆ ದೋಷವಿಲ್ಲ. ಆದ್ದರಿಂದ ವೈಷಮ್ಯ ನೈರ್ಘಣ್ಯ ಪರಿಹಾರ, ಅದರಿಂದ ಪುಣ್ಯಾನುಗುಣಂ ಅಂತ ಹೇಳಿ. ಮತ್ತೆ ಪುಣ್ಯವೂ ಕೂಡ ಪರಿಮಿತವಾದದ್ದು. ಕರ್ಮಗಳಿಂದ ಸಂಪಾದಿಸುವಂತಹ ಪುಣ್ಯ ಎಷ್ಟು ಅಂತ ಹೇಳಿದ್ರೆ, ಕರ್ಮಚಿತೋ ಲೋಕಃ ಕ್ಷೀಯತೆ. ಹೇಗೆ ಪುಣ್ಯಕೃತೋ ಲೋಕಃ ಕ್ಷೀಯತೆ, ಪುಣ್ಯವನ್ನು ಮಾಡಿದಂತಹ ಲೋಕಗಳೆಲ್ಲ ಒಂದು ದಿನ ನಾಶವಾಗುವಂತಹದ್ದೇ. ಆದ್ದರಿಂದ ಅದು ಪರಿಮಿತವಾಗಿಯೇ ಇರುತ್ತೆ. ಕರ್ಮಗಳಿಂದ ಸಂಪಾದಿಸುವ ಪಾಪ ಪುಣ್ಯಗಳೆಲ್ಲ ಪರಿಮಿತವಾದದ್ದೇ. ಪುಣ್ಯಗಳು ಪರಿಮಿತವಾದದ್ದು. ಅದರಿಂದ ಅಷ್ಟು ಕಾಲ ಇರುತ್ತೆ, ಅದು ಮುಗಿದ್ರೆ ಮುಗೀತು, ಮತ್ತೆ ಮತ್ತೆ ಇಲ್ಲಿಗೆ ಬರಬೇಕು ಅವನು. ಆದ್ದರಿಂದ ಪರಿಮಿತವಾದ ಕರ್ಮಗಳಿಂದ ಸಂಪಾದಿಸುವಂತಹ ಫಲಗಳು ಪರಿಮಿತವಾಗಿದೆ. ಆದ್ದರಿಂದ ಅದು ಪರಿಮಿತತ್ವ ಸಿದ್ಧಯೇ ಪುಣ್ಯಾನುಗುಣತ್ವ ಕಥನಂ. ಪುಣ್ಯಕ್ಕೆ ಅನುಗುಣವಾಗಿರೋದ್ರಿಂದ ಪರಿಮಿತವಾಗಿಯೂ ಇದೆ, ಮತ್ತೆ ನನ್ನಿಂದ ನಿಶ್ಚಯ ಮಾಡಲ್ಪಟ್ಟಿಲ್ಲ. ಅವರ ಕರ್ಮಗಳು ನಿಶ್ಚಯ ಮಾಡುತ್ತೆ ಅವರಿಗೆ ಹೇಗೆ ದೇವತ್ವವೋ ಮಹರ್ಷಿತ್ವವೋ. ಅದನ್ನು ಅದ್ಭುತವಾಗಿ ನಾಸದೀಯ ಸೂಕ್ತ ಅಂತ ಋಗ್ವೇದದಲ್ಲಿಯೂ ಯಜುರ್ವೇದದಲ್ಲಿಯೂ ಬರುತ್ತೆ. ಯಜುರ್ವೇದದ 2ನೇ ಅಷ್ಟಕದಲ್ಲಿ ಬ್ರಾಹ್ಮಣದಲ್ಲಿ ಕಡೆಯ ಪ್ರಶ್ನದಲ್ಲಿ ಕಡೆಯ ಅನುವಾಕ 2, 8, 9 ಕಡೆಯ ಪ್ರಶ್ನ ಕಡೆಯ ಅನುವಾಕ, ಅದರಲ್ಲಿ ನಾಸದೀಯ ಸೂಕ್ತ ಬರುತ್ತೆ. ಅದರಲ್ಲಿ ಅದ್ಭುತವಾಗಿ ಕೋ ಅದ್ಧಾವೇದಕ ಇಹ ಪ್ರವೋಚತ್ ಕುತಾ ಜಾತ ಕುತ ಇಯಂ ವಿಸೃಷ್ಟಿ ಅರ್ವಾಗ್ದೇವಾಸ್ಯ ವಿಸರ್ಜನಾಯ ಅಥಾ ಕೋ ವೇದ ಯಥಾ ಬಭೂವ ಇಯಂ ವಿಸೃಷ್ಟಿರ್ಯಥಾ ಬಭೂವ ಯದಿ ವಾ ದಧೇ ಯದಿ ವಾ ನ ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್ ಸೋ ಅಂಗವೇದ ಯದಿ ವಾ ನ ವೇದ. ಈ ಶ್ರುತಿಗಳ ಅರ್ಥ ಇದಕ್ಕೆ ಸಾಯಣರು ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ. ಸಾಯಣ ಭಾಷ್ಯವನ್ನೇ ಈಗ ಶೇರ್ ಮಾಡ್ತೀನಿ. ಇದ್ರ ವ್ಯಾಖ್ಯಾನ ಅವ್ರ ಭಾಷ್ಯವನ್ನೇ ನೋಡಿದ್ರೆ ನಮ್ಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಇದನ್ನು ವಿವರಿಸೋದಕ್ಕೆ ಸುಲಭವಾಗಿರುತ್ತೆ. ಇದು ಇವಾಗ ನಾನು ಶೇರ್ ಮಾಡ್ತಾ ಇರೋದು ತೈತಿರಿಯ ಬ್ರಾಹ್ಮಣ 2ನೇ ಅಷ್ಟಕದ ಕಡೆಯ ಪ್ರಶ್ನೆ 8ನೇ ಪ್ರಶ್ನೆಯ ಕಡೆಯ ಅನುವಾಕ. ಅದರಲ್ಲಿ ಬರುತ್ತೆ ಕೋ ಅದ್ಧಾವೇದಕ ಇಹ ಪ್ರವೋಚತ್ ಕುತಾ ಜಾತ ಕುತ ಇಯಂ ವಿಸೃಷ್ಟಿ. ವ್ಯಾಖ್ಯಾನ ಮಾಡ್ತಾರೆ ಸಾಯಣರು ಇಲ್ಲಿ ಇದಕ್ಕೆ. ಅತ್ರ ಕೇಚಿತ್ ಆಗಮಂ ಉಪೇಕ್ಷ್ಯ, ಆಗಮವನ್ನೆಲ್ಲ ಬಿಟ್ಟು ಮಂತ್ರ ಏನು ಹೇಳುತ್ತೆ ಅಂದರೆ, ಯಾರು ಇದನ್ನು ನಿಶ್ಚಯವಾಗಿ ತಿಳಿದ್ರು, ಕೋ ಅದ್ಧಾವೇದ ನಿಶ್ಚಯವಾಗಿ ಯಾರು ತಿಳಿದ್ರು, ಕೈಹ ಪ್ರವೋಚತೆ ಇದು ಹೇಳೋದಕ್ಕೆ ಯಾರಿಗೆ ತಾನೇ ಸಾಧ್ಯ. ಎಲ್ಲಿಂದ ಬಂದ್ವಿ ನಾವು, ಈ ಸೃಷ್ಟಿ ಎಲ್ಲ ಎಲ್ಲಿಂದ ಆಗುತ್ತೆ, ಕುತಃ ಆಜಾತಃ ಕುತಃ ಇಯಂ ವಿಸೃಷ್ಟಿ, ಎಲ್ಲಿಂದ ಬಂದ್ವಿ ನಾವು, ಯಾಕೆ ಅಂತ ಹೇಳಿದ್ರೆ ಅರ್ವಾಕ್ ದೇವಾಸ್ಯ ವಿಸರ್ಜನಾಯ. ಅರ್ವಾಕ್ ಅಂದರೆ ನಂತರ ಬಂದವರು ಅಂತ ಅರ್ಥ. ಈ ಸೃಷ್ಟಿಗೆ ನಂತರ ಬಂದವರು ದೇವತೆಗಳು. ಅರ್ವಾಕ್ ದೇವಾ, ಪ್ರಾಚೀನರಲ್ಲ, ಆಮೇಲೆ ಬಂದವರು ಅವರು. ಆದ್ದರಿಂದ ಇವರು ಅರ್ವಾಕ್
ಮುಂದೆ ಇದ್ದವರಲ್ಲ, ಆಮೇಲೆ ಬಂದವರು ಅಂತ ಅರ್ಥ. ಅರ್ವಾಕ್ ಅಂತ ಹೇಳಿದ್ರೆ ಯಾಕೆ ಅವರಿಗೆ ತಿಳಿಯಕ್ಕೆ ಸಾಧ್ಯವಿಲ್ಲ ಅದನ್ನು ಸಾಯಣ್ಣರು ವಿವರಿಸ್ತಾರೆ ಇಲ್ಲಿ. ಕೆಲವರು ಶ್ರುತಿಯನ್ನೆಲ್ಲ ಉಪೇಕ್ಷೆ ಮಾಡಿ ಶ್ರುತಿಯನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡದೆ ಸ್ವಸ್ವ ಬುದ್ಧಿ ಬಲಾತ್ ಅವರವರ ಬುದ್ಧಿಗೆ ಅನುಗುಣವಾಗಿ ಅನ್ಯಥಾ ಅನ್ಯಥಾ ಉತ್ಪ್ರೇಕ್ಷಂತೆ ವಿಧ ವಿಧವಾಗಿ ಉತ್ಪ್ರೇಕ್ಷೆ ಮಾಡ್ತಾರೆ ಈ ವಿಷಯದಲ್ಲಿ. ಸೃಷ್ಟಿ ಹೇಗೆ ಆಗುತ್ತೆ ಈ ವಿಷಯ ಎಲ್ಲರೂ ವಿಚಾರ ಮಾಡ್ತಾರೆ, ಎಲ್ಲ ದಾರ್ಶನಿಕರು ವಿಚಾರ ಮಾಡುವಂತಹದ್ದಿದು. ಸೃಷ್ಟಿ ಅಂತ ಹೇಳುವ ವಿಷಯ, ಜಗತ್ತು ಹೇಗೆ ಸೃಷ್ಟಿಯಾಯಿತು ಈ ವಿಷಯವನ್ನ ಎಲ್ಲ. ಆದರೆ ಇವರೆಲ್ಲರೂ ಕೂಡ ಅನೇಕರು ಏನು ಮಾಡ್ತಾರೆ, ಶ್ರುತಿಯನ್ನೆಲ್ಲ ಉಪೇಕ್ಷೆ ಮಾಡಿ ಎರಡನೆಯ ಸ್ಥಾನವನ್ನು ಕೊಟ್ಟು ಅನುಮಾನದಿಂದ ಈ ರೀತಿ ಎಲ್ಲ ಊಹೆ ಮಾಡ್ತಾರೆ ಅವ್ರಿಗೆ ಇಷ್ಟ ಬಂದ ಹಾಗೆ. ಹೇಗೆ ಅಂದರೆ ತಥಾ ಹಿ ಪರಮಾಣವಃ ಮೂಲ ಕಾರಣಂ ಇತಿ, ಪರಮಾಣುಗಳೇ ಮೂಲ ಕಾರಣ ಜಗತ್ತಿಗೆ ಅಂತ ಹೇಳಿದವರು ಕಾಣಾದ ಗೌತಮಾದಯೋ ಮನ್ಯಂತೆ. ನೈಯಾಯಿಕರು, ವೈಶೇಷಿಕರು ನೈಯಾಯಿಕರು, ಕಾಣಾದರು ಗೌತಮರು, ಅವರು ಪರಮಾಣುಗಳೇ ಜಗತ್ತಿಗೆ ಮೂಲ ಕಾರಣ ಅಂತ ನಿಶ್ಚಯ ಮಾಡಿದ್ರು. ಸ್ವತಂತ್ರಂ ಅಚೇತನಂ ಪ್ರಧಾನಂ ಜಗತೋ ಮೂಲ ಕಾರಣಮಿತಿ ಕಪಿಲ ಪ್ರಭೃತಯ. ಕಪಿಲ ಸ್ಮೃತಿಯಲ್ಲಿ ಸಾಂಖ್ಯರು, ಕಪಿಲರು ಸಾಂಖ್ಯರು ಅವ್ರೇನು ಹೇಳಿದ್ರು ಅಂತ ಹೇಳಿದ್ರೆ, ಸ್ವತಂತ್ರವಾದ ಅಚೇತನವಾದ ಪ್ರಧಾನ ಅನ್ನುವ ಒಂದು ಅಚೇತನ ಅದುವೇ ಜಗತ್ತಿಗೆ ಮೂಲ ಕಾರಣ, ತಾನೇ ಪರಿಣಾಮ ಆಗಿ ಜಗತ್ತೆಲ್ಲ ಆಗಿದೆ ಅಂತ ಸ್ವತಂತ್ರವಾಗಿ ಅವರು ಬ್ರಹ್ಮನನ್ನೇ ಒಪ್ಕೊಳ್ಳೋದಿಲ್ಲ ಸಾಂಖ್ಯರು. ಕಪಿಲ ಮಹರ್ಷಿಯಿಂದ ಪ್ರತಿಪಾದಿತವಾದ ದರ್ಶನ. ಶೂನ್ಯಾತ್ ಇತಃ ಜಗದುತ್ಪತ್ತಿ ರೀತಿ ಮಾಧ್ಯಮಿಕಾ, ಶೂನ್ಯವಾದಗಳು ಮಾಧ್ಯಮಿಕರು, ಏನೂ ಇರಲಿಲ್ಲ. ಯಾಕೆ ಅಂದರೆ ಅಸದೇವೇದಮಗ್ರ ಆಸೀತ್ ಅಂತ ಹೇಳುತ್ತೆ ಶ್ರುತಿ. ಅಸತ್ತೇ ಆಗಿತ್ತು ಅಂತ ಹೇಳಿದ್ರೆ ಶೂನ್ಯ ಅಂತ ಹೇಳುತ್ತೆ, ಶೂನ್ಯವಾಗಿತ್ತು ಅಂತ ನಿಮ್ಮ ಶ್ರುತಿಯು ಹೇಳುತ್ತಪ್ಪ ಅಂತಾರೆ ಅವರು. ಅವರೆಲ್ಲ ಅವೈದಿಕರು, ಅವರು ಶೂನ್ಯದಿಂದಲೇ ಎಲ್ಲ ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ಕಾರಣವೇ ಇಲ್ಲ, ಕಾರ್ಯಕಾರಣ ಭಾವ ಹೇಳೋದಿಲ್ಲ ಅವರು ಬೌದ್ಧರು. ಒಂದೊಂದು ಕ್ಷಣವೂ ಎಲ್ಲ ನಷ್ಟವಾಗಿ ಎಲ್ಲ ಉತ್ಪನ್ನವಾಗುತ್ತೆ, ಕ್ಷಣಿಕತ್ವವಾದಿಗಳು. ಅವರು ಹಾಗೆ ಹೇಳಿದ್ರು, ಜಗತಃ ಕಾರಣಮೇವ ನಾಸ್ತಿ ಸ್ವಭಾವತಃ ಏವ ಅವತಿಷ್ಠತಿ ಇತಿ ಲೋಕಾಯತಿಕಾಹ. ಇದಕ್ಕೆ ಮೇಲೆ ಚಾರ್ವಾಕರು ಕಾರಣವೇ ಇಲ್ಲ, ಎಲ್ಲ ಅದರ ಸ್ವಭಾವ ಅಷ್ಟೇ. ಅಗ್ನಿ ಯಾಕೆ ಸುಡುತ್ತೆ ಅಂದರೆ ಸ್ವಭಾವವೇ ಹಾಗೆ, ನೀರು ಯಾಕೆ ತಣ್ಣಗಿದೆ ಅದರ ಸ್ವಭಾವವೇ ಹಾಗೆ, ಈ ರೀತಿ ಎಲ್ಲ ಅದರ ಸ್ವಭಾವವೇ ಹಾಗೆ, ಅದಕ್ಕೇನು ಕಾರಣ ಇಲ್ಲ, ಕಾರಣವೇ ಇಲ್ಲ ಯಾವುದಕ್ಕೂ ಜಗತ್ತಿಗೆ, ತಾನು ಅದರ ಸ್ವಭಾವ ಹಂಗಿದೆ ಪದಾರ್ಥಗಳು ಅಷ್ಟೇ ಅಂತ ಚಾರ್ವಾಕರು ಹೇಳ್ತಾರೆ. ತೇ ಸರ್ವೇಪಿ ಭ್ರಾಂತ ಏವ, ಇವರೆಲ್ಲ ಭ್ರಾಂತರು. ಕೋ ಅದ್ಧಾವೇದ ಜಗತ್ಕಾರಣಂ ಕಹ ನಾಮ ಪುರುಷಃ ಸಾಕ್ಷಾತ್ ಅವಗಚ್ಚತಿ. ಯಾರು ತಾನೇ ಸಾಕ್ಷಾತ್ತಾಗಿ ತಿಳಿಯಕ್ಕೆ ಸಾಧ ಜಗತ್ಕಾರಣವನ್ನ? ಯಾಕೆ ಅಂದರೆ ಅನವಗತ್ಯ ಚ ಕಹ ಇಹ ಪ್ರವೋಚತೆ, ತಾನು ತಿಳಿದೇ ಇರೋದು ನೋಡದೇ ಇರೋದನ್ನ ಸ್ವಯಂ ಅದೃಷ್ಟ ಕೋ ನಾಮ ಜಗತ್ಕಾರಣಂ ಈ ತ್ರಿಕ್ ಇತಿ ವಕ್ತುಂ ಶಕ್ನೋತಿ. ಜಗತ್ ಕಾರಣ ಹೀಗಿದೆ ಅಂತ ತಾನು ನೋಡದೇ ಇರೋ ವಿಷಯ ಹೇಗೆ ಹೇಳಕ್ಕೆ ಸಾಧ್ಯ? ಅನುಮಾನದಲ್ಲಿ ಊಹೆ ಮಾಡ್ತಾರೆ ನ್ಯಾಯಿಕರು. ಇಲ್ಲೆಲ್ಲ ಪದಾರ್ಥಗಳಿಗೆ ಒಬ್ಬ ಕಾರಣ ಇರೋದ್ರಿಂದ ಜಗತ್ತಿಗೂ ಒಬ್ಬ ಕಾರಣ ಇರಬೇಕು, ಎಲ್ಲ ವಿಷಯ ತಿಳಿದಿರಬೇಕು, ಸರ್ವಜ್ಞನಾಗಿರಬೇಕು, ಹೀಗೆಲ್ಲ ಅವನಿಗೆ ಅಚಿಂತ್ಯ ಶಕ್ತಿ ಇರಬೇಕು. ಇದೆಲ್ಲ ಕೂಡ ಊಹೆ ಮಾಡ್ತಾರೆ. ಊಹೆ ಮಾಡಿ ಎಲ್ಲ ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಅವ್ರು ನೋಡಿಲ್ಲ ಯಾವುದು. ಪ್ರತ್ಯಕ್ಷವಾಗಿ ನೋಡದೇ ಇರೋರು, ಅಲ್ಲಿ ಯಾರೂ ಇರಲಿಲ್ಲ, ತಿಳಿದೇ ಇರೋ ವಿಷಯವನ್ನ ಯಾರು ತಾನು ಹೇಳಕ್ ಸಾಧ್ಯ? ಕೈಹ ಪ್ರವೋಚತ್, ಯಾರು ಇದನ್ನು ಹೇಳಕ್ ಸಾಧ್ಯ? ಕಹ ಅಯಂ ಅತ್ರ ವಕ್ತವ್ಯಾಂಶ ಇತಿ ಚೇದುಚ್ಯತೆ, ಹೇಳಬೇಕಾದ ವಿಷಯ ಏನು ಇಲ್ಲಿ? ಇಯಂ ವಿವಿಧ ಸೃಷ್ಟಿ, ಇಯಂ ವಿವಿಧ ಸೃಷ್ಟಿ ಕುತ ಜಾತ ಕುತ ಇಯಂ ವಿಸೃಷ್ಟಿ. ವಿವಿಧವಾದ ಈ ಸೃಷ್ಟಿಯು ಎಲ್ಲಿಂದ ಬಂತು? ಕಸ್ಮಾತ್ ಉಪಾದಾನ ಕಾರಣಾತ್ ಸರ್ವತಃ ಉತ್ಪನ್ನ, ಯಾವ ಉಪಾದಾನ ಕಾರಣದಿಂದ ಉತ್ಪನ್ನವಾಯಿತು? ಯಾರು ಇದಕ್ಕೆ ಮೆಟೀರಿಯಲ್ ಕಾಸ್ ಏನು ಪದಾರ್ಥ, ಯಾರು ಉಪಾದಾನ ಕಾರಣ ಈ ಜಗತ್ತಿಗೆ? ಪುನರಪಿ ಕುತಃ ನಿಮಿತ್ತಾದ ಉತ್ಪನ್ನ, ಯಾರು ನಿಮಿತ್ತ ಇದಕ್ಕೆ? ಯಾವ ಒಬ್ಬ ಚೇತನದಿಂದ ಉತ್ಪನ್ನವಾಗಿದೆ? ಕುಂಬಾರನು ನಿಮಿತ್ತ, ಮಣ್ಣು ಉಪಾದಾನ ಮಡಕೆಗೆ. ಈ ಜಗತ್ತಿಗೆ ಯಾರು ಉಪಾದಾನ, ಯಾರು ನಿಮಿತ್ತ? ತದಿದಂ ಉಪಾದಾನ ನಿಮಿತ್ತಂ ಚ ವಕ್ತವ್ಯಂ. ಅದೇ ಕುತ ಜಾತ ಕುತ ಇಯಂ ವಿಸೃಷ್ಟಿ ಅರ್ವಾಗ್ದೇವ ಅಸ್ಯ ವಿಸರ್ಜನಾಯ ತಚ್ಚ ವಕ್ತು ಅಶಕ್ಯಂ, ಹೇಳಕ್ ಸಾಧ್ಯವಿಲ್ಲ. ಯಾಕೆ ಅಂದರೆ ಕುತಃ ಶಕ್ತಿ ಇತಿ ಚೇತ್ ಉಚ್ಯತೆ. ಕಿಂ ದೇವಾ ತದ್ಬ್ರೂಯು, ದೇವತೆಗಳು ಹೇಳ್ತಾ ಇದೆಯಾ ಇದನ್ನ? ನಮೇ ವಿದುಹು ಸುರಗಣ, ಅದೇ ಇಲ್ಲಿ ಹೇಳ್ತಾ ಇರೋದು ಕೃಷ್ಣ.
ದೇವತೆಗಳು ಹೇಳ್ತಾರೆ ಅಂದರೆ ಉತ ಅನ್ಯ ಕಶ್ಚಿತ್ ಮನುಷ್ಯ, ಯಾರೋ ಮನುಷ್ಯನೋ ಋಷಿಗಳೋ ಇಲ್ಲಿ ಋಷಿಗಳು ಹೇಳ್ತಾರೆ ಅಂದರೆ ನತಾವತ್ ದೇವ ವಕ್ತು ಶಕ್ತ ತೇ ಹಿ ಅಸ್ಯ ಜಗತಃ ವಿಸರ್ಜನಾಯ ವಿವಿಧ ಸೃಷ್ಟಿ ಅರ್ವಾಗೇವ ವಿದ್ಯಂತೆ. ಸೃಷ್ಟಿ ಆದಮೇಲೆ ಇರೋರು ಅಂತ, ಪೂರ್ವ ಇರಲಿಲ್ಲ, ಅರ್ವಾಕ್ ಆಮೇಲೆ ಇದ್ದವರು ಅಂತ ಅರ್ಥ. ಆಮೇಲೆ ಇದು ಸೃಷ್ಟಿ ಆದಮೇಲೆ ಬಂದವರು ಅವರೆಲ್ಲ. ನತು ಸೃಷ್ಟೇ ಪೂರ್ವಂ ತೇ ಸಂತಿ, ಸೃಷ್ಟಿಗೆ ಮೊದಲು ಇಲ್ಲವಲ್ಲ ಅವರು. ಯದಾ ದೇವಾದೀನಾಮಪಿ ಈದೃಶಿ ಗತಿ, ದೇವತೆಗಳಿಗೆ ಈ ಗತಿಯಾದರೆ ತದಾನೀಂ ಯತಃ ಆಬಭೂವ ಇತ್ತತ್ ಕಾರಣಂ ವಕ್ತುಂ ಅನ್ಯಃ ಕೋವಾ ವೇದ. ಅವರಿಗೆ ಆಗದೆ ಹೋದರೆ ಇನ್ಯಾರಿಗೆ ಸಾಧ್ಯ? ಮಹರ್ಷಿಗಳಿಗೂ ಅತೀಂದ್ರಿಯ ದೃಷ್ಟಾರು ಯಾರಿಗೂ ಸಾಧ್ಯವಿಲ್ಲ. ಎಲ್ಲ ಸೃಷ್ಟಿ ಆದಮೇಲೆ ಬಂದವರು. ದೇವಾಶ್ಚ ಮನುಷ್ಯಾಶ್ಚ ಸೃಷ್ಟೇ ಪ್ರಾಗವಸ್ಥಾಂ ನ ತಾವತ್ ಪ್ರತ್ಯಕ್ಷೇಣ ಪಶ್ಯಂತಿ ತದಾನೀಂ ಸ್ವಯಮೇವ ಅಭಾವಾತ್. ಅವರೇ ಇರಲಿಲ್ಲ, ಹೇಗೆ ತಿಳಿಯಕ್ಕೆ ಸಾಧ್ಯ? ನಾಪಿ ಅನುಮಾತಂ ಶಕ್ತಾ, ಅನುಮಾನದಿಂದ ತಿಳಿಯಕ್ಕೆ ಸಾಧ್ಯವಿಲ್ಲ. ತದ್ಯೋಗ್ಯಯೋ ಹೇತು ದೃಷ್ಟಾಂತಯೋ ಅಭಾವಾತ್, ಅನುಮಾನಕ್ಕೆ ಹೇತು ದೃಷ್ಟಾಂತ ಎಲ್ಲ ಇರಬೇಕು, ವ್ಯಾಪ್ತಿ ಇರಬೇಕು. ಜಗತ್ತಿನಲ್ಲಿ ಇರುವ ದೃಷ್ಟಾಂತವನ್ನು ತೋರಿಸಿ ಮಾಡಿದ್ರೆ ಇನ್ನೊಬ್ಬ ಕರ್ಮವಶ್ಯನೇ ಸಿಗ್ತಾನೆ ನಿಮಗೆ, ಈಶ್ವರನೇ ಹೊರತು. ಇಲ್ಲಿ ಕುಂಬಾರನ ಒಂದು ದೃಷ್ಟಾಂತದಿಂದ ಈಶ್ವರನನ್ನ ಮಾಡಿದ್ರೆ ಈಶ್ವರನು ಕರ್ಮವಶ್ಯ ಆಗ್ತಾನೆ ಕುಂಬಾರನಂತೆ ಅಷ್ಟೇ. ಇನ್ನೇನು ಅವನು ಅಕರ್ಮವಶ್ಯನಾದ ಪದಾರ್ಥಕ್ಕೂ ಕರ್ಮವಶ್ಯನ ದೃಷ್ಟಾಂತ ಕೊಟ್ಟು ಅಕರ್ಮವಶ್ಯನ ಸ್ಥಾಪನೆ ಮಾಡೋಕ್ಕೆ ಅನುಮಾನಕ್ಕೆ ವ್ಯಾಪ್ತಿಯೇ ಇಲ್ಲ. ಅಲ್ಲಿ ವ್ಯಾಪ್ತಿ ಇರಬೇಕು, ಅದರ ದೃಷ್ಟಾಂತವಿರಬೇಕು. ದೃಷ್ಟಾಂತವೂ ಇಲ್ಲ, ಯಾವುದು ಕೂಡ ಸಿಗೋದಿಲ್ಲ ಇದಕ್ಕೆ. ಆದ್ರಿಂದ ತಸ್ಮಾತ್ ಅತಿಗಂಭೀರವಿದಂ ಪರಮಾರ್ಥತತ್ವಂ ವೇದೈಕ ಸಮಧಿಗಮ್ಯಂ ಇತಿ ಅಭಿಪ್ರಾಯ. ವೇದದಿಂದಲೇ ತಿಳಿಯಬೇಕಾದ್ದು ಅದನ್ನೇ ಇಲ್ಲಿ ಸ್ವಾಮಿ ದೇಶಿಕನ್ ತೆಗಿತಾರೆ. ಇಲ್ಲಿ ಹೇಳುವಾಗ ಅದ್ಭುತವಾಗಿ ಈ ಶ್ರುತಿಯ ವಾಕ್ಯವನ್ನು ಉದಾಹರಿಸ್ತಾರೆ. ಈ ಶ್ಲೋಕಕ್ಕೆ ಅನುಗುಣವಾಗಿ ಇದೆ. ಅದಕ್ಕೆ ಮೇಲೆ ಹೇಳುತ್ತೆ, ಯದಿವಾದಧೆ ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್ ಸೋ ಅಂಗವೇದ ಯದಿವಾನ ವೇದ. ಅಲ್ಲಿ ಈ ಅಧ್ಯಕ್ಷ ಇದಾನಲ್ಲ, ಪರಮ ವ್ಯೋಮದಲ್ಲಿ ಇದಕ್ಕೆಲ್ಲ ಅಧ್ಯಕ್ಷನಾದವನು ಒಬ್ಬ ಇದ್ದಾನೆ, ಅವನು. ಇದಂ ದೃಶ್ಯಮಾನ, ಇಯಂ ದೃಶ್ಯಮಾನ ಭೂತಭೌತಿಕ ರೂಪ ವಿವಿಧ ಸೃಷ್ಟಿ, ಭೂತಗಳು ಭೌತಿಕವಾದ ಪದಾರ್ಥಗಳು. ಯತಃ ಉಪಾದಾನ ಕಾರಣಾತ್ ಆಬಭೂವ, ಯಾವ ಉಪಾದಾನ ಕಾರಣದಿಂದ ಉಂಟಾಯಿತೋ ಸರ್ವತಃ ಉತ್ಪನ್ನ ತದುಪಾದಾನ ಕಾರಣಂ ಯದಿವಾ ಕಿಂಚಿತ್ ಸ್ವರೂಪಂ ಧೃತ್ವಾ ಅವತಿಷ್ಠತೆ ಯದಿವಾ ತಸ್ಯ ಸ್ವರೂಪಮೇವ ನಾಸ್ತಿ ಅಂತ ಹೇಳಿದ್ರೆ ಒಂದು ಸ್ವರೂಪವಿದೆಯೇ ಇಲ್ಲವೇ? ಅದಕ್ಕೆ ಸ್ವರೂಪವಿದೆಯೇ ಇಲ್ವೇ? ಉಪಾದಾನವು ನಿಮಿತ್ತವೂ ಆದಕ್ಕೆ ಒಂದು ಸ್ವರೂಪವಿದೆಯೇ ಇಲ್ವೇ? ತಮಿಮಂ ನಿರ್ಣಯಂ ಯಹ ಪರಮೇಶ್ವರ ಅಸ್ಯ ಜಗತಃ ಅದ್ಯ ಅಧ್ಯಕ್ಷ ಸ್ವಾಮಿ ಸಹ ಅಂಗವೇದ ಸಯೇವ ವೇದ ಯದಿವಾ ಸೋಪಿ ನ ವೇದ. ಅವನೇನಾದರೂ ತಿಳಿದಿರ್ಬೋದು, ಇಲ್ಲ ಅವನಿಗೂ ತಿಳಿದಿದೆಯೋ ಇಲ್ವೋ. ಆಳ್ವಾರು ಹೀಗೆ ಹೇಳ್ತಾರೆ. ಅವನ ಒಂದು ತೇಜಸ್ಸಿನ ಸ್ವರೂಪ ಹೇಗಿದೆ ಅಂತ ಹೇಳಿದ್ರೆ, ಅವನ ಮುಖಮಂಡಲದ ತೇಜಸ್ಸೇ ಕಿರೀಟವಾಗಿದೆಯಂತೆ ಮೇಲೆ, ಅವನ ಪಾದಕಮಲ ತೇಜಸ್ಸೇ ಅಲ್ಲಿ ಕಮಲದಂತೆ ಹರಡಿದೆಯಂತೆ ಅವನಿಗೆ. ಅವನ ಎಲ್ಲ ಆಭರಣಗಳೆಲ್ಲ ಕೂಡ ಅವನ ತೇಜಸ್ಸೇ ಆಯಾ ರೂಪದಲ್ಲಿ ಹರಡಿದೆಯೋ ಅಂತ ಅವರು ಅದ್ಭುತವಾಗಿ ಆಶ್ಚರ್ಯಪಡ್ತಾರೆ. ಈ ವಿಷಯ ನಿತ್ಯ ಸೂರ್ಯಗಳು ನಿರ್ಣಯ ಮಾಡೋಕ್ಕಾಗಲ್ಲ, ಪರಮಾತ್ಮನಿಗೂ ಈ ವಿಷಯದಲ್ಲಿ ನಿರ್ಣಯ ಮಾಡೋಕ್ಕೆ ಯೋಚಿಸ್ತಾ ಇದ್ದಾನೆ ಅಂತ ಹೇಳಿ ಹಾಗೆ ಹೇಳ್ತಾರೆ. ಆ ರೀತಿ ಶ್ರುತಿ ಹೇಳುತ್ತೆ ಇಲ್ಲಿ. ಅಂಗವೇದ ಸಹ ಸಯೇವ ವೇದ ಯದಿವಾ ಸೋಪಿ ನ ವೇದ. ಅವನು ಕೂಡ ತಿಳಿದಿದ್ದಾನೋ ಇಲ್ವೋ? ಇಂತಹ ಒಂದು ಈಶಿತವ್ಯಾದಿ ಲೌಕಿಕ ವ್ಯವಹಾರ ದೃಷ್ಟ್ಯ ಸಹ ಅಂಗವೇದ. ಅಂಗವೇದ ಅಂದರೆ ಅವನೇನಾದ್ರು ತಿಳಿದಿರಬಹುದು ಅಂತ. ಅಂಗ ಅಂದರೆ ಒಬ್ಬ ನನ್ನ ಮನುಷ್ಯನನ್ನ ಸಂಬೋಧನೆ ಮಾಡುವುದು ಅವನು ಅಂತ ಹೇಳಿ ಹಾಗೆ. ಆದ್ದರಿಂದ ಯತ್ರ ತ್ವಸ್ಯ ಸರ್ವಮಾತ್ಮೈವಾಭೂತ್ ಕೇನ ಕಂಪಶ್ಯೇತಿ ಇತ್ಯಾದಿ ಸರ್ವ ವ್ಯವಹಾರ ಅತೀತ ಪರಮಾರ್ಥ ದೃಷ್ಟ್ಯಾ ಯದಿವಾ ನ ವೇದ ಇತ್ಯುಕ್ತಂ. ಅತಃ ಮನುಷ್ಯಾದಿಷು ತದ್ವೇದನ ಶಂಕಾಪಿ ದೂರೋಪೇತ. ಯಾರು ತಿಳಿಯಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮೇಲೆ ಹೇಳುತ್ತೆ, ಅದೆಲ್ಲರೂ ಉಪಾದಾನ ಕಾರಣ ನಿಮಿತ್ತವೆಲ್ಲ ವೇದವೇ ಹೇಳುತ್ತೆ. ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ವಿಚಾರ ಮಾಡಿ. ಕಿಗ್ಗಸ್ವಿದ್ವಲಂಕ ಉಸವೃಕ್ಷ ಆಸೀತ್ಯಥೋದ್ಯಾವಾ ಪೃಥಿವೀ ನಿಷ್ಠ ದಕ್ಷು ಮನೀಷಿಣೋ ಮನಸಾ ಪೃಚ್ಛತೆ ಋತತ್ ಯದಧ್ಯತಿಷ್ಠದ್ಭುವನಾನಿ ಧಾರಯನ್. ಪ್ರಶ್ನೆಯನ್ನು ಕೇಳಿ ಮನಸ್ಸಿನಲ್ಲಿ ಧ್ಯಾನ ಮಾಡಿ ಯೋಚಿಸಿ
ಹೇಳ್ಬಿಟ್ಟು ಉತ್ತರ ಶ್ರುತಿಯೇ ಕೇಳುತ್ತೆ. ಆಚಾರ್ಯರನ್ನು ಹೋಗಿ ಕೇಳಿದ್ರೆ ಆಚಾರ್ಯರು ಹೀಗೆ ಹೇಳ್ತಾರೆ: ಬ್ರಹ್ಮವನಂ ಬ್ರಹ್ಮಸ ವೃಕ್ಷ ಆಸೀತ್ ಯಥೋದ್ಯಾವ ಪೃಥಿವೀ ನಿಷ್ಠದಕ್ಷು. ಬ್ರಹ್ಮವೇ ಉಪಾದಾನ, ಬ್ರಹ್ಮವೇ ನಿಮಿತ್ತ, ಬ್ರಹ್ಮವೇ ಎಲ್ಲವೂ ಆಗಿತ್ತು. ಶ್ರುತಿ ಆ ಉತ್ತರವನ್ನೆಲ್ಲ ಶ್ರುತಿಯೇ ಕೊಡುತ್ತೆ. ಯಾಕೆಂದ್ರೆ ಬೇರೆ ಯಾರು ಹೇಳಕ್ಕೆ ಸಾಧ್ಯವಿಲ್ಲ ಅದನ್ನು. ಶ್ರುತಿಯ ಉತ್ತರವನ್ನು ಕೊಡುತ್ತೆ. ಅದನ್ನೇ ಇಲ್ಲಿ ಸ್ವಾಮಿ ದೇಶಿಕನ್ ತೆಗಿತಾರೆ. ಈ ಶ್ಲೋಕಕ್ಕೆ ಎಷ್ಟು ಅದ್ಭುತವಾಗಿ: ನಮೇ ವಿದುಹು ಸುರಗಣಾ ಪ್ರಭವಂ ನ ಮಹರ್ಷಯ ಅಹಮಾದಿರಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಎಲ್ಲ ಅವರ ಸ್ವರೂಪ ಜ್ಞಾನ ಇದು ಎಲ್ಲಕ್ಕೂ ಕೂಡ ನಾನೇ ಕಾರಣ. ಅವ್ರು ಯಾರು ಇರಲಿಲ್ಲ, ಹೇಗೆ ತಿಳಿಯಕ್ಕೆ ಸಾಧ್ಯ? ಶ್ರುತಿ ಅದನ್ನು ಅದ್ಭುತವಾಗಿ ತಿಳಿಸುತ್ತೆ ಇಲ್ಲಿ. ಅದನ್ನ ಇತ್ಯಾದಿ ಶ್ರುತಿ ಅಭಿಪ್ರಾಯೇಣ ಅತಃ, ಭಾಷಿಕಾರರಲ್ಲಿ ಅತಃ ತೇ ಪರಿಮಿತ ಜ್ಞಾನ ಮತ್ಸ್ವರೂಪಾಧಿಕಂ ಯಥಾವತ್ ನ ಜಾನಂತಿ. ಇದರ ಅಭಿಪ್ರಾಯವನ್ನು, ಈ ಶ್ರುತಿಯ ಅರ್ಥವನ್ನೆಲ್ಲ ಈ ವಾಕ್ಯದಲ್ಲಿ ಭಾಷ್ಯಕಾರರು ನಮಗೆ ತಿಳಿಸ್ತಾ ಇದ್ದಾರೆ ಅಂತ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ ಇಲ್ಲಿ. ಎನ್ನ ದೇವಾನ ಮುನಿಯ ನ ಚಾಹಂ ನ ಚ ಶಂಕರ ಜಾನಂತಿ ಪರಮೇಶಸ್ಯ ತದ್ವಿಷ್ಣೋ ಪರಮಂ ಪದಂ ಇತ್ಯಾದಿ ಸ್ಮೃತಿಶ್ಚ. ವಿಷ್ಣು ಪುರಾಣದಲ್ಲಿ ಹೇಳಿದ್ರು ಚತುರ್ಮುಖ ಬ್ರಹ್ಮನ ಮಾತು. ಇನ್ನ ದೇವಾ ನ ಮುನಯ ನ ಚ ಅಹಂ ನ ಚ ಶಂಕರ ಜಾನಂತಿ ಪರಮೇಶಸ್ಯ ತದ್ವಿಷ್ಣೋ ಪರಮಂ ಪದಂ. ಯಾರು ತಿಳಿಯೋದಿಲ್ಲ ಅದನ್ನು. ಆದ್ದರಿಂದ ಸ್ಮೃತಿ ಪ್ರಮಾಣ, ಶ್ರುತಿ ಪ್ರಮಾಣವೆಲ್ಲ ಹೇಳಿರೋದನ್ನು ಇಲ್ಲಿ ಪರಮಾತ್ಮನು ತನ್ನ ಮಹಿಮೆಯನ್ನು ಉಪದೇಶ ಮಾಡುವಾಗ ಮೊದಲು ಎಷ್ಟು ದುರ್ಲಭವಾದದ್ದು ಇದು, ಆದ್ದರಿಂದ ಅತ್ಯಂತ ಆದರದಿಂದ ಇದನ್ನು ನೀನು ತಿಳ್ಕೊಳ್ಬೇಕು. ಆದರಾತಿಶಯತ್ವ, ಇದಕ್ಕೆ ಅತ್ಯಂತ ದುರ್ಲಭತ್ವ. ಇಂತಹ ಒಂದು ನನ್ನ ಮಹಿಮೆಯನ್ನು ನಿನಗೆ ತಿಳಿಸ್ತೀನಿ, ಇವಾಗ ತಿಳ್ಕೊ. ಯಾಕೆ ಅಂದರೆ ನಿನಗೆ ಆ ವಿಷಯದಲ್ಲಿ ಬಹಳ ಪ್ರೀತಿ ಇದೆ. ಇದು ಕೇಳು ಅಂತ ಕೇಳಿದ್ರೆ ನಿನಗೆ ಬಹಳ ಸಂತೋಷ ಪಡ್ತೀಯ ನೀನು. ಅದು ಅಷ್ಟೇ ಅಲ್ಲದೆ ಇದು ಅತ್ಯಂತ ಹಿತವಾದದ್ದು, ಎಲ್ಲರಿಗೂ ಹಿತವನ್ನೇ ಬಯಸುವಂತಹ ನಾನು ನಿನಗೆ ಉಪದೇಶ ಮಾಡ್ತಾ ಇದ್ದೆ. ಇದನ್ನು ಕೇಳಪ್ಪ ಅಂತ ಕೃಷ್ಣನು ಉಪದೇಶ ಮಾಡಿ ಆ ಜ್ಞಾನದ ದುರ್ಲಭತ್ವ, ಆದರಾತಿಶಯತ್ವ ಅದನ್ನು ಮೊದಲು ತಿಳಿಸೋದು. ಅದಾದ ಮೇಲೆ ತದೇತತ್ ದೇವಾದಿ ಅಚಿಂತ್ಯ ಸ್ವಯಾಥಾತ್ಮ್ಯ ವಿಷಯ ಜ್ಞಾನಂ ಭಕ್ತಿಯುತ್ಪತ್ತಿ ವಿರೋಧಿ ಪಾಪ ವಿಮೋಚನ ಉಪಾಯಮಾಹ. ಇದು ಅಷ್ಟೇ. ಹಿತಕಾಮ್ಯಯ ಅಂತ ಹೇಳಿದಾಗ ಅತ್ಯಂತ ಹಿತವಾದದ್ದು ಅಂತ ಹೇಳಿದ್ರೆ ಏನರ್ಥ ಅಂದರೆ ಅಹಿತವನ್ನೆಲ್ಲ ನಾಶ ಮಾಡುವ ಶಕ್ತಿ ಇದೆ ಇದಕ್ಕೆ. ನಮಗೆ ಇರುವ ಪಾಪಗಳನ್ನೆಲ್ಲ ವಿರೋಧಿಯಾದ ಭಕ್ತಿ ಉತ್ಪನ್ನವಾಗಲು ಇರುವ ವಿರೋಧಿಗಳನ್ನೆಲ್ಲ ನಾಶ ಮಾಡುತ್ತೆ ಇದು, ಇಂತಹ ಜ್ಞಾನ ಇದು. ಆದ್ದರಿಂದಲೇ ಪರಮಹಿತವಾದದ್ದು ಅಂತ ಹೇಳಿ ಇದು ಎಂತಾದ ಅಚಿಂತ್ಯವಾದ ಸ್ವಯಾಥಾತ್ಮ್ಯ ವಿಷಯ ಜ್ಞಾನ, ಚಿಂತಿಸಲು ಅಶಕ್ಯವಾದದ್ದು. ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವಪಾಪೈ ಪ್ರಮುಚ್ಯತೆ. ಇದರಿಂದಲೇ ಅವನಿಗೆ ಹಿತ ಉಂಟಾಗುತ್ತೆ. ಏನು, ಹೇಗೆ ಹಿತ ಉಂಟಾಗುತ್ತೆ ಅಂತ ಲೋಕಮಹೇಶ್ವರಂ ವೇತ್ತಿ, ಈ ರೀತಿ ತಿಳಿಬೇಕು ನನ್ನನ್ನು. ಅವತಾರ ಮಾಡಿದ್ರೆ ಅವನು ಸಾಮಾನ್ಯವಾದ ಮನುಷ್ಯ, ನಮ್ಮಂತೆಯೇ ಅವನು ಹುಟ್ಟಿದ್ದಾನೆ, ಅವನು ಕರ್ಮವಶ್ಯ, ಹೀಗೆಯೇ ತಿಳಿದ್ರು ಎಲ್ಲರೂ ಕೂಡ ಪರಮಾತ್ಮನನ್ನು. ಹಾಗೆ ತಿಳಿಯದೆ ನನ್ನ ಆಧ್ಯಾತ್ಮಿಕ ಜ್ಞಾನವನ್ನು ಈ ರೀತಿ ತಿಳಿದ್ರೆ ನಾನೇ ಲೋಕಮಹೇಶ್ವರನು, ನಾನೇ ಅನಾದಿಯಾದವನು, ಅಜಂ ಅನಾದಿಂ. ಹಾಗೆ ತಿಳಿದ್ರೆ ಅಸಮ್ಮೂಢ, ಆವಾಗ ಅವನಿಗೆ ಮೋಹವೆಲ್ಲ ನಾಶವಾಗುತ್ತೆ. ನಾಶವಾಗಿ ಎಲ್ಲ ಪಾಪಗಳಿಂದಲೂ ಅವನು ಬಿಡಲ್ಪಡ್ತಾನೆ. ಯಾವ ಪಾಪಗಳು? ಸರ್ವಪಾಪೈಹಿ ಅಂದರೆ ಭಕ್ತಿಯೋಗ ಆರಂಭಿಸುವುದಕ್ಕೆ ವಿರೋಧಿಯಾದ ಪಾಪಗಳು ಅಂತ ಅರ್ಥ. ಅದಾದ ಮೇಲೆ ಭಕ್ತಿಯೋಗ ಆರಂಭಿಸೋದು. ಆದ್ದರಿಂದ ಭಕ್ತಿ ಉತ್ಪತ್ತಿಗೆ ವಿರೋಧಿಯಾದದ್ದು. ಭಕ್ತಿ ಉತ್ಪತ್ತಿ ವಿರೋಧಿ ಪಾಪ ವಿಮೋಚನ ಉಪಾಯಂ. ಭಕ್ತಿಯ ಉತ್ಪತ್ತಿಗೆ ವಿರೋಧಿಯಾದ ಪಾಪಗಳು ಹೋಗುತ್ತೆ. ಸರ್ವ ಪಾಪೈಹಿ, ಸರ್ವ ಅನ್ನೋದಕ್ಕೆ ಆ ರೀತಿ ಸಂಕುಚಿತವಾದ ಅರ್ಥ ಇಲ್ಲಿ ಹೇಳಬೇಕು. ನ ಜನ ಯೋ ಮಾಂ ಅಜಂ ಅನಾದಿಂ ನ ಜಾಯತೆ ಇತಿ ಅಜಃ. ಅಜಃ ಅಂತ ಹೇಳಿದ್ರೆ ನ ಜಾಯತೆ ಅಂದರೆ ಏನರ್ಥ? ಇದರಲ್ಲಿ ಎಲ್ಲರಿಗಿಂತಲೂ ಪರಮಾತ್ಮನು ಸಕಲೇತರ ವಿಲಕ್ಷಣನಾದವನು ಅಂತ ಹೇಳಲ್ಪಡುತ್ತೆ ಈ ಶ್ಲೋಕದಲ್ಲಿ. ಅಜಂ ಅನಾದಿಂ ಲೋಕಮಹೇಶ್ವರಂ ಇದೆಲ್ಲ ಸಕಲೇತರ ವಿಲಕ್ಷಣತ್ವವನ್ನು ತಿಳಿಸುತ್ತೆ. ಅದು ಹೇಗೆ ತಿಳಿಸುತ್ತೆ ಅನ್ನೋದು ಭಾಷಿಕಾರರು ವಿವರಿಸ್ತಾರೆ. ಅಜಂ ಅಂತ ಹೇಳೋದು, ಅಜಂ ಅಂತ ಹೇಳಿದ್ರೆ ಏನರ್ಥ ಅಂದರೆ ಉಂಟಾಗೋದಿಲ್ಲ, ಉತ್ಪನ್ನವಾಗೋದಿಲ್ಲ ಅಂತ ಅರ್ಥ. ಅನೇನ ವಿಕಾರಿ ದ್ರವ್ಯಾತ್ ಅಚೇತನಾತ್ ತತ್ ಸಂಸೃಷ್ಟ
ಸಂಸೃಷ್ಟಾತ್ ಸಂಸಾರಿ ಚೇತನ ಚ ವಿಷಯಾತೀಯತ್ವ ಮುಕ್ತಂ. ಎರಡು ಪದಾರ್ಥಗಳು ವ್ಯವಚ್ಛೇದ ಇದರಿಂದ. ಯಾವುದು ಅಂತ ಹೇಳಿದ್ರೆ ವಿಕಾರಿ ದ್ರವ್ಯವಾದ ಅಚೇತನವು, ಅದು ಘಟ ಇರೋದಿಲ್ಲ ಮೊದಲು, ಘಟ ಉತ್ಪನ್ನ ಅಂತ ಹೇಳ್ತೀವಿ. ಘಟ ಮಾಡಿದ ಮೇಲೆ ಮಣ್ಣಿನಿಂದ, ಅದಕ್ಕೆ ಮೊದಲು ಘಟ ಇರಲಿಲ್ಲ. ಮಾಡಿದಾಗ ಘಟ ಉತ್ಪನ್ನ, ಘಟ ನಷ್ಟ, ಉತ್ಪನ್ನವಾಯಿತು ನಷ್ಟವಾಯಿತು ಅಂತ ಹೇಳ್ತೀವಿ. ಉತ್ಪತ್ತಿ ವಿನಾಶ ಯೋಗಿಯಾದದ್ದು ಅಚೇತನ ದ್ರವ್ಯ, ಅದರಲ್ಲಿ ಸ್ವರೂಪದಲ್ಲಿಯೇ ವಿಕಾರ ಉಂಟಾಗ್ಬಿಡುತ್ತೆ ಅದಕ್ಕೆ. ಹಾಗೆಯೇ ಅಚೇತನದೊಡನೆ ಸಂಬಂಧ ಹೊಂದಿದ ಜೀವಾತ್ಮನಿಗೆ ದೇವದತ್ತ ಜಾತಃ ಅಂತ ಹೇಳ್ತೀವಿ, ಅವನು ಹುಟ್ಟಿದ ಅಂತ ಹೇಳ್ತೀವಿ, ಮೃತಃ ಅಂತ ಹೇಳ್ತೀವಿ, ಮರಣ ಹೊಂದಿದ ಅಂತ ಹೇಳ್ತೀವಿ. ಅವರಿಗೂ ಕೂಡ ಉತ್ಪತ್ತಿ ವಿನಾಶ ಹೇಗೆ ನಿತ್ಯರಾದ ಜೀವಾತ್ಮರಿಗೆ ಅಚೇತನ ಸಂಸರ್ಗದಿಂದ ಶರೀರ ಸಂಯೋಗ, ಶರೀರ ವಿಯೋಗ, ಇದುವೇ ಜನ್ಮ ಮರಣ ಅಂತ ಹೇಳಲ್ಪಟ್ಟಿದೆ. ಈ ರೀತಿಯಾದ ಜನ್ಮ ಮರಣ ಇದೆ ಅವರಿಗೆ. ಆದ್ದರಿಂದ ಅಜಹ ಅನ್ನೋದು ಪೂರ್ಣವಾಗಿ ಹೇಳಕ್ಕಾಗೋದಿಲ್ಲ ಅವರಿಗೆ. ಯಾಕೆ ಅಂದರೆ ಅವರಿಗೆ ಬದ್ಧಚೇತನರಿಗೆ ಜನ್ಮ ಮರಣಗಳೆಲ್ಲ ಇದೆ. ಆದ್ದರಿಂದ ಈ ಅಜಹ ಅನ್ನುವ ಶಬ್ದವು ಸ್ವರೂಪದಿಂದಲೇ ವಿಕಾರ ಹೊಂದುವಂತಹ ಅಚೇತನದಿಂದಲೂ ಅಚೇತನಗಳ ಸಂಸರ್ಗ ಹೊಂದಿದ ಸಂಸಾರಿ ಚೇತನ. ಸಂಸಾರ ಅಂದರೆ ಸಂಸರತಿ ಅಂದರೆ ಸಮ್ಯಕ್ ಸರತಿ, ಜನ್ಮದಿಂದ ಜನ್ಮಕ್ಕೆ ಹೋಗ್ತಾ ಇದ್ದಾನೆ, ಒಂದಾದ ಮೇಲೆ ಒಂದು ಅಂತ ಅರ್ಥ. ಹುಟ್ಟಾನೇ ಇದ್ದಾನೆ ಒಂದಾದ ಮೇಲೆ ಒಂದು ಜನ್ಮ ತೆಗೆದುಕೊಂಡು. ಆ ಸಂಸಾರಿ ಚೇತನದಿಂದಲೂ ಪರಮಾತ್ಮನು ಅತ್ಯಂತ ವಿಸಜಾತೀಯನು, ವಿಲಕ್ಷಣನಾದವನು ಅನ್ನೋದು ಅಜಹ ಅನ್ನುವ ಶಬ್ದ ತಿಳಿಸುತ್ತೆ. ಸಂಸಾರಿ ಚೇತನಸ್ಯ ಹಿ ಕರ್ಮಕೃತ ಅಚಿತ್ ಸಂಸರ್ಗ ಜನ್ಮ. ಜನ್ಮ ಅಂದರೆ ಏನು? ಅಂದ ಕರ್ಮದಿಂದ ಬರುವಂತಹ ಅಚೇತನದೊಡನೆ ಸಂಸರ್ಗ, ದೇಹ ಸಂಬಂಧ ಉಂಟಾಗುತ್ತೆ, ಅದುವೇ ಅವನಿಗೆ ಜನ್ಮ. ಆದ್ದರಿಂದ ಅದು ಅಜಹ ಅನ್ನೋದು ಸಂಸಾರಿ ಚೇತನಗಿಂತಲೂ ಮತ್ತು ಸ್ವರೂಪ ವಿಕಾರ ಹೊಂದುವ ಅಚೇತನಕ್ಕಿಂತಲೂ ಬೇರೆಯಾದವನು. ಆ ರೀತಿ ತಿಳಿಬೇಕು ಪರಮಾತ್ಮನನ್ನ. ಮೊದಲನೆಯದು ಅನಾದಿ ಇತ್ಯನೇನ, ಅನಾದಿಂ ಅಂತ ಹೇಳಿದಾಗ ಪದೇನ ಆದಿಮತಃ ಆಜನ್ಮಾತ್ ಮುಕ್ತಾತ್ಮನಃ ವಿಸಜಾತೀಯತ್ವ ಮುಕ್ತಂ ಅಂತ ಹೇಳಿದ್ರು. ಅಜಾತ್ ಮುಕ್ತಾತ್ಮನಃ ಅಂತ ಹೇಳಿ, ಆದಿಮತಃ ಅಜಾತ್ ಮುಕ್ತಾತ್ಮನಃ, ಮುಕ್ತನಾದವನು ಅಜ ಅಂತ ಹೇಳ್ಬೋದು. ಆದರೆ ಅವನಿಗೆ ಮೋಕ್ಷ ಅನ್ನೋದಕ್ಕೆ ಒಂದು ಆದಿ ಇದೆ. ಮೋಕ್ಷ ಅನ್ನೋದು ಅವನಿಗೆ ಕರ್ಮವೆಲ್ಲ ಕಡಿದ ಮೇಲೆ ಉಂಟಾಗುತ್ತೆ ಅವನಿಗೆ, ಮುಕ್ತಾತ್ಮನಿಗೆ. ಆದ್ದರಿಂದ ಅವನಿಗೆ ಆದಿಮತ್ವವನ್ನು ಹೊಂದಿರುವವನು. ಆದ್ದರಿಂದ ಅನಾದಿ ಅಂತ ಹೇಳೋದು ಕಷ್ಟ ಮುಕ್ತನಿಗೆ. ಯಾಕೆ ಅಂದರೆ ಮೋಕ್ಷ ಅನ್ನೋದಕ್ಕೆ ಆದಿ ಇದೆ, ಅಂತ್ಯವಿಲ್ಲ, ಆದರೆ ಆದಿ ಇದೆ. ಕರ್ಮವೆಲ್ಲ ಮುಗಿದಾಗ ಕರ್ಮಕ್ಕೆ ಆದಿ ಇಲ್ಲ, ಅಂತ್ಯವಿದೆ. ಮೋಕ್ಷಕ್ಕೆ ಆದಿ ಇದೆ, ಅಂತ್ಯವಿಲ್ಲ. ಆದ್ದರಿಂದ ಇವನಿಗೆ ಆದಿ ಇದೆ. ಅವನಿಗೆ ಅಜನಾದರೂ ಕೂಡ ಆದಿಯನ್ನು ಹೊಂದಿದ್ದಾನೆ. ಯಾವ ವಿಷಯದಲ್ಲಿ ಅಂದರೆ ಮೋಕ್ಷದ ವಿಷಯದಲ್ಲಿ. ಮೋಕ್ಷವು ಹೊಸದಾಗಿ ಉಂಟಾಗುತ್ತೆ ಅವನಿಗೆ. ಆದ್ದರಿಂದ ಅನಾದಿ ಅನ್ನುವ ಶಬ್ದದಿಂದ ಮುಕ್ತರಿಗಿಂತಲೂ ಬೇರೆಯಾದವನು ಪರಮಾತ್ಮ. ಮುಕ್ತಾತ್ಮನಃ ಹಿ ಅಜತ್ವಂ ಆದಿಮತ್, ಅವರಿಗೆ ಅಜತ್ವ ಅನ್ನೋದು ಇದ್ರೆ ಆದಿಮತೆ. ಮೋಕ್ಷ ಅನ್ನೋದು ಆದಿ. ತಸ್ಯ ಹೇ ಸಂಬಂಧಸ್ಯ ಪೂರ್ವವೃತ್ತಾತ್, ಪೂರ್ವವೃತ್ತತ್ವಾತ್ ಅತದರ್ಹತಾ ಅಸ್ತಿ ಪೂರ್ವವೃತ್ತತ್ವಾತ್ ತದರ್ಹತಾ ಅಸ್ತಿ. ಹೇಯ ಸಂಬಂಧ ಮೊದಲು ಇದ್ದಿದ್ದರಿಂದ ಅವರಿಗೆ ಆದಿಮತ್ ಹೇಳುದು. ಅಜತ್ವ, ಮುಕ್ತರನ್ನ ಅಜಹ ಅಂತ ಹೇಳಬೇಕು ಅಂದರೆ ಹೇಗೆ ಅಂತ ಹೇಳಿದ್ರೆ, ಅವರಿಗೆ ಕರ್ಮ ಸಂಬಂಧ ಹೋದ ಮೇಲೆ ಅಜಹ ಅಂತ ಹೇಳಬೇಕು. ಇಲ್ಲದೆ ಹೋದರೆ ಮತ್ತೆ ಮತ್ತೆ ಜನ್ಮ ಹೊಂದ್ತಾ ಇರ್ತಾರೆ ಸಂಸಾರಿಗಳ ಥರ. ಸಂಸಾರಿಗಳಂತೆ ಜನ್ಮ ಹೊಂದದೇ ಇರುವವರು ಅಜರು. ಆ ರೀತಿಯಾದ ಅಜತ್ವ ಸಂಸಾರ ಸಂಬಂಧ ಹೋದ ಮೇಲೆ ಬರುತ್ತೆ ಮುಕ್ತರಿಗೆ. ಆದ್ದರಿಂದ ಅದು ಆದಿಮತ್ ಆಗುತ್ತೆ ಅದು. ಆದ್ದರಿಂದ ಹೇಯ ಸಂಬಂಧ ಮೊದಲು ಇತ್ತು, ಪೂರ್ವವೃತ್ತ ಅವರಿಗೆ ಮೊದಲು ಇದ್ದದ್ದು. ಆದ್ದರಿಂದ ಅವರಿಗೆ ನಿಜವಾಗಲೂ ಅಜರು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಜನ್ಮ ಇದೆಲ್ಲ ಇತ್ತು ಅವರಿಗೆ, ಸಂಸಾರಿ ಚೇತನರಾಗಿದ್ದರು. ಆದ್ದರಿಂದ ಅವರಿಗೆ ಅನಾದಿ ಅಂತ ಹೇಳೋದಕ್ಕೆ ಅದು ಮುಕ್ತರಿಂದ ವ್ಯಾವೃತ್ತಿ ಪರಮಾತ್ಮನಿಗೆ. ಅತಃ ಅನಾದಿಂ ಇತ್ಯನೇನ ತದ್ ಅನರ್ಹತೆಯ ತತ್ ಪ್ರತ್ಯನೀಕತಾ ಉಚ್ಯತೆ. ಆದ್ದರಿಂದ ಅದಕ್ಕೆ ವಿರುದ್ಧವಾದದ್ದು. ಮುಕ್ತರಂತೆ ಅಲ್ಲ ಪರಮಾತ್ಮ ಅನ್ನೋದು ತಿಳಿಸುತ್ತೆ ಅನಾದಿ ಅನ್ನೋ ಶಬ್ದ. ನಿರವಧ್ಯಂ ಇತ್ಯಾದಿ ಶ್ರುತ್ಯಾಚ, ಅವನಿಗೆ ಯಾವುದು ಹೇಯಕ್ಕೆ ವಿರುದ್ಧವಾದದ್ದು ಅಂತ ಅಖಿಲ ಹೇಯ ಪ್ರತ್ಯನೀಕತ್ವ ಅಂತ ಹೇಳೋ ಉಪನಿಷತ್ತು ಕೂಡ ಹಾಗೆ ತಿಳಿಸುತ್ತೆ. ಎಂದಿಗೂ ಕೂಡ ಅವನಿಗೆ ದೋಷದ ಗಂಧವೇ ಇಲ್ಲ. ದೋಷಕ್ಕೆ ನೇರ ವಿರುದ್ಧವಾದ ಸ್ವರೂಪ ಸ್ವಭಾವಗಳು ಪರಮಾತ್ಮನಿಗೆ.
ಪ್ರತ್ಯನೀಕತ್ವ ಅಂದರೆ ಅದಕ್ಕೆ ನೇರ ವಿರುದ್ಧವಾದದ್ದು ಅಂತ ಅರ್ಥ. ದೋಷಕ್ಕೆ ವಿರುದ್ಧವಾದ ಅವನ ಸ್ವರೂಪ. ಆದ್ದರಿಂದ ದೋಷದ ಗಂಧವೇ ಬರೋದಿಲ್ಲ ಹತ್ತಿರ, ಅಂತಹ ಸ್ವರೂಪ ನಿರವದ್ಯಂ ಅಂತ ಶ್ರುತಿ ತಿಳಿಸುತ್ತೆ. ಆದ್ದರಿಂದ ಅವನಿಗೆ ಅನಾದಿಂ ಅನ್ನೋದರಿಂದ ಮುಕ್ತರಿಗೆ ಒಂದು ಕಾಲದಲ್ಲಿ ದೋಷ ಇದ್ದಿದ್ದರಿಂದ ಮುಕ್ತರಿಗಿಂತ ವ್ಯಾವೃತ್ತಿಯನ್ನು ತಿಳಿಸುತ್ತೆ. ಏವಂ ಹೇಯ ಸಂಬಂಧ ಪ್ರತ್ಯನೀಕ ಸ್ವರೂಪತೆಯ ತದನರ್ಹಂ ಮಾಂ ಲೋಕಮಹೇಶ್ವರಂ. ಈ ರೀತಿ ಹೇಯ ಸಂಬಂಧಕ್ಕೆ ನೇರ ವಿರುದ್ಧವಾದ ಸ್ವರೂಪವನ್ನುಳ್ಳ, ಅದಕ್ಕೆ ಅರ್ಹತೆಯೇ ಇಲ್ಲದಂತಹ ಪರಮಾತ್ಮ ಸ್ವರೂಪವನ್ನು ಅವನು ಲೋಕಮಹೇಶ್ವರಂ, ಲೋಕೇಶ್ವರಾಣಾಮಪಿ ಈಶ್ವರಂ, ಮರ್ತ್ಯೇಷು ಅಸಮ್ಮೂಢ ಯಹ ವೇತ್ತಿ. ಮರ್ತ್ಯೇಷು ಅಂದರೆ ಮನುಷ್ಯರಲ್ಲಿ ಅಂತ ಅರ್ಥ. ಮರ್ತ್ಯರು ಅಂದರೆ ಒಂದು ಮರಣ ಧರ್ಮವನ್ನು ಹೊಂದಿರುವವರು ಅಂತ ಅರ್ಥ ಮನುಷ್ಯರು. ಮರ್ತ್ಯೇಷು ಅಸಮ್ಮೂಢ, ಯಾರು ಈ ರೀತಿ ತಿಳಿತಾನೋ, ಲೋಕೇಶ್ವರಾಣಾಮಪಿ ಈಶ್ವರಂ, ಲೋಕದಲ್ಲಿ ಯಾರು ಈಶ್ವರರು ಅಂತ ಹೇಳಲ್ಪಡ್ತಾರೋ ಅವರಿಗೂ ಈಶ್ವರನಾದವನು. ಇತರ ಸಜಾತೀಯತೆಯ ಏಕೀಕೃತ್ಯ ಮೋಹ ಸಮ್ಮೋಹ ಅಸಮ್ಮೂಢ. ಸಮ್ಮೋಹ ಅಂತ ಹೇಳಿದ್ರೆ ಸಮ್ಮೋಹವಿಲ್ಲದವನು ಅಂತ ಅರ್ಥ. ಇಲ್ಲಿ ಸಮ್ಮೋಹ ಅಂದರೆ ಏನು? ಬೇರೆಯವರೊಡನೆ ಅದೇ ಜಾತಿಗೆ ಸೇರಿದವನು ಇವನು ಅಂತ ತಿಳಿಯೋದೇ ಸಮ್ಮೋಹ ಅಂತ ಹೇಳೋದು. ಅದು ಅಜ್ಞಾನ. ಪರಮಾತ್ಮನ ಅವತಾರದಲ್ಲಿ ಕೃಷ್ಣನಾಗಿ ಬಂದರೆ ಇವನು ನಮ್ಮಂತೆಯೇ ಹುಟ್ಟಿದಾನೆ, ಅವನು ಕರ್ಮದಿಂದ ಹುಟ್ಟಿರುವಂಥ ಅವನು ಅಂತ ತಿಳಿಯೋದಿದೆಯಲ್ಲ, ಅದುವೇ ಸಮ್ಮೋಹ ಅಂತ ಹೇಳೋದು. ತದ್ರಹಿತ ಅಸಮ್ಮೂಢ, ಅದು ಇಲ್ಲದೇ ಇರೋವನು ಅಸಮ್ಮೂಢ. ಸಹ ಮದ್ಭಕ್ತಿ ಉತ್ಪತ್ತಿ ವಿರೋಧಿ ಸರ್ವೈ ಪಾಪೈ ಪ್ರಮುಚ್ಯತೆ. ಈ ರೀತಿ ಯಾರು ತಿಳಿತಾರೋ ಅವನು ನನ್ನ ವಿಷಯದಲ್ಲಿ ಭಕ್ತಿ ಉತ್ಪನ್ನವಾಗುವುದಕ್ಕೆ ಇರುವಂತಹ ಪ್ರತಿಬಂಧಕವಾದ ಎಲ್ಲ ಪಾಪಗಳನ್ನು ನಾಶಪಡಿಸ್ಕೊಳ್ತಾನೆ. ಅದಕ್ಕೆ ವಿವರಿಸ್ತಾರೆ ಈಗ ಇದನ್ನು. ಏತದುಕ್ತಂ ಭವತಿ, ಇದಕ್ಕೆ ಸಂಗ್ರಹವಾದ ಅರ್ಥ ಹೇಳ್ತಾರೆ. ಈ ಇಷ್ಟು ವಿವರ ಮಾಡಿ ಅಜಂ ಅನಾದಿಂ ಲೋಕಮಹೇಶ್ವರಂ ಅಸಮ್ಮೂಢ ಸರ್ವಪಾಪೈ ಪ್ರಮುಚ್ಯತೆ, ಇದರ ಒಂದು ಸಂಗ್ರಹವಾದ ಅರ್ಥ, ಇದರದ್ದು ಜಿಸ್ಟ್ ಏನು ಅನ್ನೋದನ್ನು ಹೇಳ್ತಾರೆ. ಏತದುಕ್ತಂ ಭವತಿ ಅನ್ನೋದನ್ನು ಒಂದೊಂದು ಶಬ್ದವನ್ನು ವಿವರವಾಗಿ ಹೇಳಿದ್ರು. ಈಗ ಒಂದು ಪೂರ್ಣವಾದ ಒಂದು ಅರ್ಥ ಈ ಶ್ಲೋಕಕ್ಕೆ ಏನು ಅನ್ನೋದನ್ನು ತಿಳಿಸ್ತಾರೆ. ಈಗ ಲೋಕೆ ಮನುಷ್ಯಾಣಂ ರಾಜ ಇತರ ಮನುಷ್ಯ ಸಜಾತೀಯ. ಮನುಷ್ಯರಿಗೆಲ್ಲ ರಾಜ ಆಗಿರೋವನು ಬೇರೆ ಮನುಷ್ಯರಿಗೂ ಅವನು ಮನುಷ್ಯನೇ, ಮಿಕ್ಕವರು ಮನುಷ್ಯರೇ, ಅದೇ ಒಂದೇ ಜಾತಿಗೆ ಸೇರಿದವನು. ಕೇನಚಿತ್ ಕರ್ಮಣ ತದಾಧಿಪತ್ಯಂ ಪ್ರಾಪ್ತ, ಯಾವುದೋ ಒಂದು ಪುಣ್ಯಕರ್ಮದಿಂದ ಮಹಾರಾಜ ಆಗಿರ್ತಾನು ಅಷ್ಟೇ ಅವನು. ತಥಾ ದೇವಾನಾಂ ಅಧಿಪತಿರಪಿ, ದೇವತೆಗಳಿಗೆ ಅಧಿಪತಿಯಾದ ಇಂದ್ರನು ಹಾಗೆಯೇ ಅವನೇ ಯಾವುದೋ ಕರ್ಮಗಳನ್ನು ಮಾಡಿ ಇಂದ್ರ ಪದವಿಯನ್ನು ಪಡೆದುಕೊಳ್ತಾ ಇರ್ತಾನೆ. ತಥಾ ಅಂಡಾಧಿಪತಿರಪಿ, ಚತುರ್ಮುಖ ಬ್ರಹ್ಮನು ಅಷ್ಟೇ. ಯುಗಕೋಟಿ ಸಹಸ್ರಗಳಲ್ಲಿ ಅವನ್ನ ವಿಷ್ಣುಮಾರಾಧ್ಯ ಪದ್ಮಭೂಹು ಅಂತ ಹೇಳಿದ್ರು. ಯುಗಕೋಟಿ ಸಹಸ್ರಗಳು ವಿಷ್ಣುವನ್ನು ಆರಾಧಿಸಿದರೆ ಅವನು ಚತುರ್ಮುಖ ಬ್ರಹ್ಮ ಪದವಿ ಸಿಗುತ್ತೆ ಅವನಿಗೆ. ಆದ್ದರಿಂದ ಅಷ್ಟು ಯುಗಕೋಟಿ ಸಹಸ್ರಗಳು ವಿಷ್ಣುವನ್ನು ಆರಾಧಿಸಬೇಕು, ಚತುರ್ಮುಖ ಬ್ರಹ್ಮವೇ ಅವನಿಗೂ ಹಾಗೆಯೇ. ಅವನು ಕೂಡ ಈ ರೀತಿ ಯಾವುದೋ ಒಂದು ಕರ್ಮದಿಂದ ಪಡೆದುಕೊಂಡವನು. ಆದ್ದರಿಂದ ಅಪಿ ಇತರ ಸಂಸಾರಿ ಸಜಾತೀಯ, ಅವನು ಇವನು ಒಂದೇ. ಆಳ್ವಾರು ಹೇಳ್ತಾರೆ ಚತುರ್ಮುಖ ಬ್ರಹ್ಮನು ನಾವು ಎಲ್ಲ ಒಂದೇನೆ, ಇಬ್ಬರು ಇಲ್ಲೇ ಸುತ್ತಾ ಇದ್ದೀವಿ ಅಂತ ಹೇಳ್ತೇವೆ. ಪ್ರಕೃತಿ ಮಂಡಲದಲ್ಲೇ ಇದ್ದೀವಿ ಇಬ್ಬರು ಕೂಡ, ಅವನು ಇಲ್ಲೇ ಇದ್ದಾನೆ, ನಾವು ಇಲ್ಲೇ ಇದ್ದೀವಿ. ಆ ಬ್ರಹ್ಮಭುವನ ಲೋಕ ಪುನರಾವರ್ತಿನಃ, ಎಲ್ಲರೂ ಮತ್ತೆ ಮತ್ತೆ ಬರೋರೆ ಮತ್ತೆ ಮತ್ತೆ ಅಂತ. ತಸ್ಯಾಪಿ ಭಾವನಾತ್ರಯ ಅಂತರ್ಗತತ್ವಾತ್, ಎಲ್ಲರಿಗೂ ಪ್ರಕೃತಿ ಮಂಡಲದ ಎಲ್ಲರಿಗೂ ಭಾವನಾತ್ರಯ ಅಂತ ಇದೆ. ಬ್ರಹ್ಮ ಭಾವನ, ಕರ್ಮ ಭಾವನ, ಉಭಯ ಭಾವನ ಅಂತ ಮೂರು ಭಾವನೆಗಳು. ಅದರಲ್ಲಿ ಸನಕ ಸನಂದಾದಿಗಳೆಲ್ಲ ಬ್ರಹ್ಮ ಭಾವನೆಯಲ್ಲಿದ್ದಾರೆ. ಅವರು ಪ್ರಕೃತಿ ಮಂಡಲದಿರೋರೆ, ಬ್ರಹ್ಮನನ್ನೇ ಧ್ಯಾನ ಮಾಡಿಕೊಂಡು ಆಮೇಲೆ ಅವರು ಮೋಕ್ಷವನ್ನು ಪಡೆದುಕೊಳ್ತಾರೆ. ಹಾಗೆಯೇ ಚತುರ್ಮುಖ ಬ್ರಹ್ಮನಿಗೆ ಉಭಯ ಭಾವನೆ ಇದೆ. ಕೆಲವು ಕಾಲ ಬ್ರಹ್ಮ ಭಾವನೆ ಇರುತ್ತೆ, ಕೆಲವು ಕಾಲ ಕರ್ಮ ಭಾವನೆ ಇರುತ್ತೆ. ಸೃಷ್ಟಿಯೆಲ್ಲ ಮಾಡ್ತಾನೆ. ದೇವತೆಗಳು ಮನುಷ್ಯರು ಇವರೆಲ್ಲ ಕರ್ಮ ಭಾವನೆಯಲ್ಲೇ ಇರುವಂತಹವರು. ಎಲ್ಲರೂ ಕೂಡ ಈ ಭಾವನಾತ್ರಯದ ಒಳಗಡೆ ಇರುವಂತಹವರೇ, ಇದಕ್ಕೆ ಅತೀತರಾದವರಲ್ಲ ಯಾರು ಕೂಡ. ಆದ್ದರಿಂದ ಚತುರ್ಮುಖ ಬ್ರಹ್ಮನನ್ನು ಪರಮಾತ್ಮನೇ ಸೃಷ್ಟಿ ಮಾಡ್ತಾನೆ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರೇಣೋತಿ ತಸ್ಮೈ, ಎಲ್ಲ ಶ್ರುತಿ ಹೇಳುತ್ತೆ. ಚತುರ್ಮುಖ ಬ್ರಹ್ಮನವರೆಗೂ ಯಾರ್ಯಾರು ಲೋಕದಲ್ಲಿ ಈಶ್ವರರು ಅಂತ ಹೇಳಲ್ಪಡ್ತಾರೋ ಅವರೆಲ್ಲರಿಗೂ ಕೂಡ ಈಶ್ವರನಾದವನು ನಾನು. ಲೋಕ ಮಹೇಶ್ವರಂ, ಲೋಕೇಶ್ವರಾಣಾಮಪಿ ಈಶ್ವರಂ. ಅದನ್ನು ಇಲ್ಲಿ ಅದಕ್ಕೆ ಅರ್ಥವನ್ನು ವಿವರಿಸ್ತಾರೆ. ತಥಾ ಅನ್ಯೇಪಿ ಯೇ ಕೇಚನ
ಅಣಿಮಾದಿ ಐಶ್ವರ್ಯ ಪ್ರಾಪ್ತ. ಕೆಲವರಿಗೆ ಅಣಿಮ ಮಹಿಮಾ ಚೈವ ಗರಿಮ ಲಘಿಮ ತಥಾ ಪ್ರಾಪ್ತಿ ಪ್ರಾಕಾಮ್ಯಮೀಶತ್ವಂ ವಶಿತ್ವಂ ಚ ಅಷ್ಟಸಿದ್ಧಯ ಅಂತ ಅಷ್ಟಸಿದ್ಧಿಗಳು ಹೇಳಿದೆ. ಅಣಿಮಾದಿ ಅಷ್ಟಸಿದ್ಧಿಗಳು ಯೋಗದಿಂದ ಪಡೆದುಕೊಳ್ತಾರೆ. ಎಲ್ಲ ಬಹಳ ಸಣ್ಣಗಾಗ್ಬಿಡ್ಬೋದು, ದೊಡ್ಡ ಆಕಾರ ತಗೋಬೋದು, ಯಾವುದೋ ಒಂದು ಇದರಲ್ಲಿ ಭೂಮಿ ಒಳಗೆಲ್ಲ ಹೋಗ್ಬಿಡ್ತಾರೆ ಅವರು. ಈ ರೀತಿ ಎಲ್ಲ ಅವ್ರಿಗೆ ಬೇಕಾದಷ್ಟು ಶಕ್ತಿಗಳು ಯೋಗದಿಂದ ಬರುತ್ತೆ. ಇವರುಗಳು ಹಾಗೆಯೇ ಅನ್ಯೇಪಿಯೇ ಕೇಚನ ಅಣಿಮಾದಿ ಐಶ್ವರ್ಯಂ ಪ್ರಾಪ್ತ. ಅಣಿಮ ಮೊದಲಾದ ಐಶ್ವರ್ಯಗಳನ್ನು ಪಡೆದುಕೊಂಡವರು ಅವರ ಕರ್ಮಗಳಿಂದ ಬಂದ ಫಲ ಅಷ್ಟೇ ಅವರಿಗೆಲ್ಲ. ಅಯಂತು ಲೋಕಮಹೇಶ್ವರ, ಪರಮಾತ್ಮನಾದರೂ ಲೋಕಮಹೇಶ್ವರನ್ ಕಾರ್ಯಕಾರಣಾವಸ್ಥಾತ್ ಅಚೇತನಾತ್ ದ್ವಂದ್ವಾತ್ ಮುಕ್ತಾಚ ಬದ್ಧಾತ್ ಮುಕ್ತಾಚ ಕಾರ್ಯಕಾರಣ ಅವಸ್ಥಾತ್ ಅಚೇತನಾತ್ ಬದ್ಧಾತ್ ಮುಕ್ತಾಚ ಎಲ್ಲರಿಗಿಂತಲೂ ಕೂಡ ಚೇತನಾತ್ ಮುಕ್ತಾಚ ಚೇತನಾತ್ ಈಶಿತವ್ಯಾತ್ ಯಾರ್ಯಾರು ಆಳಲ್ಪಡ್ತಾರೋ ಅವರೆಲ್ಲರಿಗಿಂತಲೂ ಕೂಡ ಸರ್ವಸ್ಮಾತ್ ಎಲ್ಲರಿಗಿಂತಲೂ ಕೂಡ ಅಚೇತನವಾಗಲಿ ಇದು ಬದ್ಧರಾಗಲಿ ಮುಕ್ತರಾಗಲಿ ಅಚೇತನ ಯಾರ್ಯಾರಿದ್ದಾರೋ ಎಲ್ಲೆಲ್ಲ ಆಳಲ್ಪಡುವವರು ಎಲ್ಲರಿಗಿಂತಲೂ ಸರ್ವಸ್ಮಾತ್ ನಿಖಿಲಹೇಯ ಪ್ರತ್ಯನೀಕ ಅನವಧಿಕಾಶಯ ಸಂಖ್ಯೆಯ ಕಲ್ಯಾಣ ಗುಣಗುಣೈಕದಾನತೆಯ ನಿಖಿಲಹೇಯ ಪ್ರತ್ಯನೀಕ ಎಲ್ಲ ದೋಷಗಳನ್ನು ದೂರ ತಳ್ಳಿ ಹಾಕುವಂತಹ ಸ್ವಭಾವ. ಅನವಧಿಕಾಶಯ ಅಸಂಖ್ಯೇಯ ಕಲ್ಯಾಣ ಗುಣೈಕತಾನತೆಯ ಎಲ್ಲ ಅವನ ಕಲ್ಯಾಣ ಗುಣಗಳ ಗಣಗಳೇ ಅನಂತವಾಗಿದೆ. ಒಂದೊಂದು ಗಣವೂ ಅನಂತ, ಅದರಲ್ಲಿರುವ ಕಲ್ಯಾಣ ಗುಣಗಳು ಅನಂತ. ಅಂತಹ ಕಲ್ಯಾಣ ಗುಣಗಳಿಗೆ ಆಶ್ರಯನಾದವನು. ನಿಯಮನೈಕ ಸ್ವಭಾವತೆಯಾಚ ನಿಯಮನವನ್ನೇ ಎಲ್ಲವನ್ನೂ ನಿಯಮನ ಮಾಡ್ತಾನೆ. ಅಂತರ್ಯಾಮಿ ಅಂತರ್ಯಾಮಿ ಅಂತ ಶ್ರುತಿ ಹೇಳುವ ಹಾಗೆ ಆ ರೀತಿ ಅವನು ವಿಸಜಾತೀಯ, ಎಲ್ಲಕ್ಕಿಂತಲೂ ಅತ್ಯಂತ ವಿಸಜಾತೀಯನಾದವನು, ವಿಲಕ್ಷಣನಾದವನು. ಬ್ರಹ್ಮ ಪದಾರ್ಥಕ್ಕೆ ಜಾತಿಗೆ ಸೇರಿದ ಪದಾರ್ಥ ಒಬ್ಬನೇ, ಬೇರೆ ಯಾರೂ ಇಲ್ಲ ಅಂತ ಹೇಳೋದು. ತಾಯಾರು ಅದರಲ್ಲಿ ಅಂತರ್ಗತ ಅಂತ ಸಂಪ್ರದಾಯ ನಾವು ಶ್ರುತಿ ಪ್ರಮಾಣದಿಂದಲೇ ಸ್ಥಾಪನೆ ಮಾಡಿದ್ದಾರೆ. ಇತರ ಸಜಾತೀಯತಾ ಮೋಹರಹಿತ ಯೋ ಮಾಂ ವೇತ್ತಿ. ಬೇರೆಯವರೊಡನೆ ಬ್ರಹ್ಮಾಂಡದಲ್ಲಿ ಇರುವ ಯಾರೇ ಆಗಲಿ ಅವರೆಲ್ಲರೊಡನೆಯೋ ಅಥವಾ ಬ್ರಹ್ಮಾಂಡದಿಂದ ಹೊರಗಡೆ ಹೋದ ಮುಕ್ತರಾಗಲಿ ನಿತ್ಯರಾಗಲಿ ಯಾರಿಗೂ ಕೂಡ ಅವನು ಸಜಾತೀಯನಲ್ಲ. ಇತರ ಸಜಾತೀಯನಾಗಿ ಯಾರು ತಿಳಿತಾರೋ, ಆ ಇತರ ಸಜಾತೀಯನಲ್ಲ ಅಂತ ತಿಳಿತಾರೋ ಅವರು ಯಾವ ಮೋಹವನ್ನು ಹೊಂದಿಲ್ಲ, ಎಲ್ಲ ಪಾಪಗಳು ಅವರಿಗೆ ನಾಶವಾಗಲಿ. ಸಹ ಸರ್ವೈಹಿ ಪಾಪೈಹಿ ಪ್ರಮುಚ್ಯತೆ. ಯಾವ ಪಾಪಗಳು ಅನ್ನೋ ಮೊದಲೇ ಹೇಳಿಬಿಟ್ರು. ಭಕ್ತಿ ಉತ್ಪತ್ತಿ ವಿರೋಧಿ ಪಾಪ ವಿಮೋಚನ ಉಪಾಯಂ ಅಂತ ಹೇಳಿ ಇಲ್ಲಿ ಸರ್ವೈಹಿ ಪಾಪೈಹಿ ಅಂತ ಹೇಳಿದ್ರೆ ಭಕ್ತಿಯ ಉತ್ಪತ್ತಿಗೆ ಪ್ರತಿಬಂಧಕವಾದ ಎಲ್ಲ ಪಾಪಗಳಿಂದಲೂ ಅವರು ಕಳೆದುಕೊಳ್ತಾರೆ, ಎಲ್ಲ ಪಾಪಗಳನ್ನು ಅಂತ ಅರ್ಥ. ಈ ರೀತಿ ಪರಮಾತ್ಮನು ಮೊದಲು ತನ್ನ ಸ್ವರೂಪ, ತನ್ನ ಒಂದು ಪ್ರಭಾವದ ಒಂದು ದುರ್ಲಭತ್ವ ಆದರಣೀಯತ್ವ ಎಲ್ಲ ಹೇಳಿ ಅದರ ಒಂದು ಪ್ರಯೋಜನ ಏನು ಅಂದರೆ ಭಕ್ತಿ ಉತ್ಪತ್ತಿಗೆ ಇರುವ ಆ ಜ್ಞಾನದಿಂದಲೇ ಭಕ್ತಿಗೆ ಉತ್ಪತ್ತಿ ಇರುವ ವಿರೋಧಿಗಳೆಲ್ಲ ನಾಶವಾಗಿಬಿಡುತ್ತೆ. ಅದರ ಒಂದು ಪ್ರಭಾವವನ್ನು, ಆ ಜ್ಞಾನದ ಒಂದು ಪ್ರಭಾವವನ್ನು ಇಲ್ಲಿ ಹೇಳ್ತಾನೆ. ಯಾಥಾತ್ಮ್ಯ ವಿಷಯ ಜ್ಞಾನ. ಅದರಿಂದ ಏನು ಪ್ರಯೋಜನ ಅಂದರೆ ಭಕ್ತಿ ಉತ್ಪತ್ತಿಗೆ ವಿರೋಧಿಯಾದ ಎಲ್ಲ ಪಾಪಗಳು ನಾಶವಾಗಿಬಿಡುತ್ತೆ. ಆದ್ದರಿಂದ ಅವನು ಸಕಲೇತರ ವಿಸಜಾತೀಯತ್ವ ಅನ್ನೋದನ್ನು ತಿಳಿಬೇಕು. ಎಲ್ಲರನ್ನೂ ನಿಯಮನ ಮಾಡುವವನು ಅಂತ ತಿಳಿಬೇಕು. ಲೋಕಮಹೇಶ್ವರಂ ಅಂತ ತಿಳಿಬೇಕು. ಎಲ್ಲ ಪರಮ ಪ್ರಧಾನವಾದದ್ದು. ಅಸಂಗೆ ಉಭಯಲಿಂಗ ವಿಶಿಷ್ಟನಾದವನು ಅನ್ನುವುದು ಇದೆಲ್ಲ ಪ್ರಧಾನವಾದ ಪರಮಾತ್ಮನ ಸ್ವರೂಪದ ವಿಷಯದ ಈ ಜ್ಞಾನದಿಂದ ನಮಗೆ ಭಕ್ತಿ ಉತ್ಪತ್ತಿಗೆ ವಿರೋಧಿಯಾದ ಪಾಪಗಳೆಲ್ಲ ನಾಶವಾಗುತ್ತೆ ಅಂತ ಹೇಳುವ ಶ್ಲೋಕ. ದೇವಾದಿಭಿ ಅಪಿ ಅವೇದನೀಯತ್ವ ಕಥನಸ್ಯ ವಕ್ಷ್ಯಮಾಣ ಉಪಯೋಗಂ ವ್ಯಂಜಯನ್ನೇ. ದೇವತೆಗಳಿಗೂ ಕೂಡ ತಿಳಿಯಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಅದರ ಒಂದು ಉಪಯೋಗವನ್ನು ಹೇಳ್ತಾರೆ. ಅದು ಹೇಳಬೇಕಾದ್ರೆ ಇದು ಏನು ಪ್ರಯೋಜನ ಇದರಿಂದ. ಯೋಮಾಂ ಅಂತ ಹೇಳ್ಬಿಟ್ಟು ಶ್ಲೋಕದಿಂದ ತದೇತತ್ ಯಹ ವೇತ್ತಿ ಯಹ ವಾ ಯೋ ವಾ ಇತಿ ಅನುವಾದ ರೂಪತ್ವ ಪ್ರತೀತವಪಿ ಅರ್ಥತಃ ಫಲಾನುವಾದೇನ ಉಪಾಯ ವಿಧಾನೇ ತಾತ್ಪರ್ಯಂ ಉಪಾಯಮಾಹ ಅಂತ ಹೇಳುವಾಗ ಇಲ್ಲಿ ಯೋ ವಾ ಅಂತ ಹೇಳೋದು ಯೋಮಾಂ ಅಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಸಮರ್ಥ್ಯೇಷು ಸರ್ವಪಾಪೈಹಿ. ಯೋ ವೇತ್ತಿ ಅಂತ ಹೇಳುವಾಗ ಯೋ ವೇತ್ತಿ ಅಂತ ಯಾರು ತಿಳಿತಾರೋ ಅಂತ ಹೇಳುವಾಗ ಯಾರು ಅನ್ನೋ ಮೊದಲೇ ತಿಳಿದಿರ್ಬೇಕಲ್ಲ. ಯಹ ಅಂತ ಹೇಳಬೇಕಾದ್ರೆ ಯವನ್ ಅವನ್ ಅಂತ ಹೇಳಿದ್ರೆ ಯವನ್ ಅವನ್ ಯವನ್ ಅಂತ ಹೇಳಿದ್ರೆ ಯಾರು ಅವನು
ಅಂತ ಹೇಳಿದ್ರೆ ಯಾರೋ ಅವನು ಅಂತ ಹೇಳಿದ್ರೆ ಯಾರೋ ಒಬ್ಬ ಪ್ರಸಿದ್ಧನಾದವಂತಾನೆ ಹೇಳಕ್ ಸಾಧ್ಯ. ಯವನವನ್ ಅಂತ ಹೇಳಬೇಕಾದ್ರೆ ಯೋ ವೇತ್ತಿ ಅಂತ ಹೇಳಿದ್ರೆ ಯಾರು ತಿಳಿತಾನೋ ಅಂದರೆ ಯಾರು ಅವನು ಅನ್ನೋದು ಮೊದಲೇ ತಿಳಿದಿರಬೇಕು. ಅನುವಾದ ಇದು ರೀಸ್ಟೇಟ್ಮೆಂಟು. ಅನುವಾದ ಅದು ಅನುವಾದ ರೂಪತ್ವ ಇದ್ದರೂ ಕೂಡ ಅರ್ಥತಃ ಇಲ್ಲಿ ಏನು ತಿಳುತ್ತೆ ಅಂದರೆ ಫಲ ಅನುವಾದೇನ ಉಪಾಯ ವಿಧಾನೇ ತಾತ್ಪರ್ಯಂ. ಫಲವನ್ನು ಅನುವಾದ ಮಾಡುತ್ತೆ ಇದು. ಆದ್ದರಿಂದ ಹಿಂದೆ ಹೇಳಿದಾಗ ಭಕ್ತಿ ಉತ್ಪತ್ತಿ ವಿವೃದ್ಧರ್ಥವಾಗಿ ನಾ ಇದನ್ನು ಹೇಳ್ತೀನಿ, ದುರ್ಲಭವಾದ ಜ್ಞಾನ ಹೇಳ್ದ, ಆ ಜ್ಞಾನದ ಫಲವೂ ಇಲ್ಲಿ ಹೇಳಲ್ಪಡುತ್ತೆ. ಆದ್ದರಿಂದ ಇಲ್ಲಿ ಓಮಾಂ ವೇತ್ತಿ ಅಂತ ಹೇಳುವಾಗ ಯಾರು ತಿಳಿತಾನೋ ಅವನನ್ನ ಅಂತ ಹೇಳಿದ್ರೆ ಇಲ್ಲಿ ಅವನಿಗೆ ಬೇಕಾದ ಅವನಿಗೆ ಯಾವ ಫಲವು ಉಂಟಾಗುತ್ತೆ ಅನ್ನೋದು ಹೇಳಲ್ಪಡುತ್ತೆ ಇಲ್ಲಿ. ಇದು ಅದೇ ತಾತ್ಪರ್ಯ ಇಲ್ಲಿ. ಫಲಾನುವಾದೇನ ಉಪಾಯ ವಿಧಾನ. ಫಲವನ್ನು ಹೇಳುವುದರ ಮೂಲಕ ಅದಕ್ಕೆ ಉಪಾಯವೂ ಹೇಳಲ್ಪಡುತ್ತೆ. ಇದುವೇ ಉಪಾಯ ಪಡೆಯುವ ಫಲದಕ್ಕೆ. ಫಲ ಏನು ಅಂದರೆ ಕರ್ಮಗಳೆಲ್ಲ ನಾಶವಾಗುತ್ತೆ, ವಿರೋಧಿ ಕರ್ಮಗಳೆಲ್ಲ. ಉಪಾಯಂ ಆಹಾ, ಉಪಾಯವನ್ನು ಹೇಳ್ತಿದ್ದಾರೆ. ಜ್ಞಾನವೇ ಉಪಾಯ. ಇಂತಹ ಪರಮಾತ್ಮನ ಸಕಲೇತರ ವಿಲಕ್ಷಣತ್ವ ಜ್ಞಾನವು ಅವನ ವಿರೋಧಿ ಎಲ್ಲ ನಾಶಪಡಿಸೋದಕ್ಕೆ ಉಪಾಯ. ಆ ವಿರೋಧಿ ನಾಶವೇ ಫಲ ಅವನಿಗೆ. ಅದುವೇ ಇಲ್ಲಿ ಯೋವೇತ್ತಿ ಅನ್ನೋದಕ್ಕೆ ತಾತ್ಪರ್ಯಾರ್ಥ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅಜಶಬ್ದಸ್ಯ ವ್ಯವಚ್ಛೇದ್ಯ ಪ್ರದರ್ಶನಾಯ ವ್ಯುತ್ಪತ್ತಿಂ ನ ಜಾಯತೆ ಇತಿ ಅಜಃ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜಾಯತೆ ಇತಿ ಅಜಃ ಅಂತ ಹೇಳಬೇಕು, ನಿತ್ಯ ಅಂತ ಹೇಳಲಿಲ್ಲ ಇಲ್ಲಿ. ನ ಜಾಯತೆ ಇತಿ ಅಜಃ ಅಂತ ಅರ್ಥ ಮಾಡಿದ್ರು. ಅಜಃ ಅನ್ನೋದಕ್ಕೆ ನಿತ್ಯ ಅಂತ ಹೇಳ್ಬೋದಲ್ಲ. ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣ, ನಿತ್ಯನಾದವನು, ಉತ್ಪತ್ತಿ ವಿನಾಶವಿಲ್ಲದಿರುವೋ ಅಂತ ಅಲ್ಲ ಅರ್ಥ ಮಾಡ್ಬೋದು. ಆದರೆ ಇಲ್ಲಿ ಬೇರೆ ಪದಾರ್ಥಗಳಿಂದ ವಿಸಜಾತೀಯತ್ವವನ್ನು ಹೇಳಬೇಕಿಲ್ಲಿ. ಆದ್ದರಿಂದ ಜಾಯತೆ ಅನ್ನುವ ಶಬ್ದವನ್ನು ತೆಗೆದು ಜಾಯತೆ ಅಂತ ಹೇಳುವುದು ಅಚೇತನಕ್ಕೂ ಸಂಸಾರಿ ಚೇತನನಿಗೂ ಹೇಳಲ್ಪಡುತ್ತೆ. ಆ ಶಬ್ದವು ಜನ್ಮ ಮರಣ ಮೊದಲಾದ ಸಂಸಾರಿ ಚೇತನನಿಗೆ, ಹಾಗೆಯೇ ಉತ್ಪತ್ತಿ ವಿನಾಶಗಳು ಅಚೇತನಕ್ಕೆ, ಇದೆಲ್ಲ ಹೇಳಲ್ಪಡೋದ್ರಿಂದ ಜಾಯತೆ ಅನ್ನುವ ಶಬ್ದವನ್ನು ತೆಗೆದುಕೊಂಡು ವ್ಯುತ್ಪತ್ತಿ ಹೇಳ್ತಾ ಇದ್ದಾರೆ. ವಿಶೇಷಣ ಸಾಮರ್ಥ್ಯ ಫಲಿತಾತ್ ಉಚಿತಾತ್ ವ್ಯವಚ್ಛೇದ್ಯಾತ್ ವ್ಯಾವೃತ್ತಿಮಾಹ ಅನೇನ. ಯಾವುದೆಲ್ಲ ವ್ಯವಚ್ಛೇದ ಮಾಡಬೇಕು ಅಂತ ಹೇಳಿದ್ರೆ ವಿಶೇಷಣ ಸಾಮರ್ಥ್ಯ, ವ್ಯೋಮಾಂ ಅಜಂ ಅನಾದಿಂ ಮೊದಲಾದದೆಲ್ಲ ವಿಶೇಷಣಗಳು ಪರಮಾತ್ಮನಿಗೆ. ಲೋಕಮಹೇಶ್ವರಂ ಅಜಂ ಅನಾದಿಂ ಲೋಕಮಹೇಶ್ವರಂ, ಇದೆಲ್ಲ ಪರಮಾತ್ಮನಿಗೆ ಅಸಾಧಾರಣವಾದ ವಿಶೇಷಣಗಳು ಇಲ್ಲಿ ಹೇಳಲ್ಪಡ್ತಿದೆ. ಅದರಿಂದ ಏನೇನೆಲ್ಲ ವ್ಯವಚ್ಛೇದ ಯಾವ್ಯಾವುದೆಲ್ಲ ಬೇರ್ಪಡಿಸಬೇಕು ಅದು ತಿಳಿಸುತ್ತೆ ಇಲ್ಲಿ. ವಿಕಾರಿ ದ್ರವ್ಯಾತ್ ತಮ್ ಸಂಸೃಷ್ಟಾದ ಇದು ಉಭಾಭ್ಯಾಂ ವ್ಯವಚ್ಛೇದ ಯೋಗ್ಯತ್ವ ದರ್ಶಿತಂ. ಅಜಂ ಅನ್ನೋದಕ್ಕೆ ಈ ಎರಡನ್ನೂ ಕೂಡ ಬೇರ್ಪಡಿಸುತ್ತೆ ಪರಮಾತ್ಮನಿಂದ. ವಿಕಾರಿ ಸ್ವರೂಪ ವಿಕಾರ ಹೊಂದುವ ಅಚೇತನವು ಆ ಅಚೇತನೊಡನೆ ಸಂಸರ್ಗ ಹೊಂದಿರುವಂತಹ ಚೇತನ, ಅವರಿಬ್ಬರನ್ನು ಕೂಡ ಬೇರ್ಪಡಿಸುತ್ತೆ. ಅಜಃ ನಿತ್ಯ ಶಾಶ್ವತಃ ಇತ್ಯಾದಿಭಿ ನಿತ್ಯಸ್ಯ ಜೀವಸ್ಯ ಕಥಂ ಅಚಿತ್ ಸಂಸರ್ಗ ಮಾತ್ರೇಣ ಅಜತ್ವ ಶಬ್ದ ವ್ಯವಚ್ಛೇದ್ಯತ್ವ. ಇದುವೇ ಇಲ್ಲಿ. ಯಾಕೆಂದ್ರೆ ನಿತ್ಯ ಅಂತ ಹೇಳಲಿಲ್ಲ ಅವರು, ಆದಿ ಅಂತ್ಯರಹಿತನಾದವನು ಅಂತ ಹೇಳಲಿಲ್ಲ ಇಲ್ಲಿ ವ್ಯಾಖ್ಯಾನ ಮಾಡುವಾಗ. ನಜಾಯತೆ ಎಷ್ಟು ಸೂಕ್ಷ್ಮವಾಗಿ ವ್ಯಾಖ್ಯಾನ ಮಾಡ್ತಾರೆ, ಅದನ್ನು ಸ್ವಾಮಿ ದೇಶಿಕನ್ ಚೆನ್ನಾಗಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ನಮಗೆ ಅರ್ಥವನ್ನು ತಿಳಿಸ್ತಾರೆ. ಯಾಕೆ ಈ ರೀತಿ ಉತ್ಪತ್ತಿ ಹೇಳಿದ್ರು ಅಂತ ಹೇಳ್ಬಿಟ್ಟು. ಆದ್ದರಿಂದ ಅವನಿಗೆ ನಿತ್ಯ ಅಂತ ಹೇಳಿದೆಯಲ್ಲ, ನಿತ್ಯನಾದ ಜೀವನಿಗೆ ಅಚಿತ್ ಸಂಸರ್ಗ ಮಾತ್ರದಿಂದ ಅವನಿಗೆ ಅಜಃ ಅಂತ ಹೇಳಕ್ಕಾಗೋದಿಲ್ಲ ಅಂತ ಹೇಗೆ ಹೇಳ್ತೀರಾ ನೀವು ಅಂತ ಹೇಳಿದ್ರೆ, ಯಾಕೆಂದ್ರೆ ಅಜಃ ಶಬ್ದದಿಂದ ಸಂಸಾರಿ ಚೇತನನೂ ವ್ಯಾವೃತ್ತಿಗೊಂಡು ಅಚೇತನವೂ ವ್ಯಾವೃತ್ತಿ ಅಂತ ಭಾಷ್ಯಕಾರರು ವ್ಯಾಖ್ಯಾನ ಮಾಡಿದ್ರು. ಅದು ಹೇಗೆ ಅಂದರೆ ಅವನಿಗೆ ಉತ್ಪತ್ತಿ ವಿನಾಶ ಅನ್ನೋದು ಜನ್ಮ ಮರಣ ಇದುವೇ. ಅದರಿಂದ ಅವನಿಗೆ ನಜಾಯತೆ ಅಂದರೆ ಹುಟ್ಟುತ್ತಾನೆ, ಅವನು ಮನುಷ್ಯನಾಗಿ ಹುಟ್ಟುತ್ತಾನೆ, ದೇವನಾಗಿ ಹುಟ್ಟುತ್ತಾನೆ, ಪ್ರಾಣಿಯಾಗಿ ಹುಟ್ಟುತ್ತಾನೆ. ಆ ಒಂದು ದೃಷ್ಟಿಯಿಂದ ಅಜಃ ಅನ್ನೋದು ನಜಾಯತೆ ಅಂತ ವ್ಯಾಖ್ಯಾನ ಮಾಡಿ ಇಬ್ಬರಿಂದಲೂ ವ್ಯಾವೃತ್ತಿಯನ್ನು ಹೇಳ್ತಾರೆ. ಈಶ್ವರಸ್ಯಾಪಿ ಸರ್ವಶರೀರತೆಯ ತತ್ತದ ಅಚಿತ್ ಸಂಸರ್ಗಸ್ಯ ವಿದ್ಯಮಾನತ್ವಾತ್ ತದ್ವಿದಾಸಾಯ ಕರ್ಮಕೃತ. ಇದೆಲ್ಲ ಬ್ರಹ್ಮಸೂತ್ರದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈಶ್ವರನು ಶರೀರದಲ್ಲಿ ಇದಾನಲ್ಲ ಅಂತರ್ಯಾಮಿಯಾಗಿ, ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಅಂತ ಹೇಳಿದ್ದೆಲ್ಲ ಅಂತರ್ಯಾಮಿಯಾಗಿ ಇದಾನಲ್ಲ ಶರೀರದಲ್ಲಿ. ಅವನಿಗೂ ಕೂಡ ಸುಖ ದುಃಖ ಎಲ್ಲ ಬರಬೇಕು, ಅವನಿಗೂ ಕೂಡ ಇದರ ಒಂದು ಅನುಭವ ಎಲ್ಲ ಬರಬೇಕಲ್ಲ ಅಂತ ಹೇಳಿದ್ರೆ ಯಾವ ಕಾರಣದಿಂದ ಶರೀರದಲ್ಲಿದ್ದಾನೆ ಅನ್ನೋದು ಮುಖ್ಯ. ಶರೀರದಲ್ಲಿರೋದೇ ಸುಖ ದುಃಖ ಅನುಭವಕ್ಕೆ ಕಾರಣವಲ್ಲ, ಶರೀರದಲ್ಲಿರೋದೇ ಕಾರಣವಲ್ಲ. ಯಾವ ಕಾರಣದಿಂದ ಶರೀರದಲ್ಲಿದ್ದಾನೆ ಅದು ಮುಖ್ಯ ಅಲ್ಲಿ. ಆದ್ದರಿಂದ ಅಲ್ಲಿ ಯಾವ ಕಾರಣದಿದ್ದಾನೆ ಅಂದರೆ ಇವನು ಕರ್ಮದ ಫಲ ಅನುಭವಿಸಕ್ಕಿದ್ದಾನೆ, ಅವನು ಇವನ್ನ ನಿಯಮನ ಮಾಡೋಕ್ಕೋಸ್ಕರ ಇದ್ದಾನೆ. ಆದ್ದರಿಂದ ಶರೀರದಲ್ಲಿರೋದೇ
ಸುಖ ದುಃಖ ಅನುಭವಕ್ಕೆ ಕಾರಣವಲ್ಲ. ಯಾಕೆಂದ್ರೆ ಮುಕ್ತರಿಗೂ ಶರೀರವಿರುತ್ತೆ, ಬೇಕಾದಷ್ಟು ಶರೀರಗಳು ತಗೊಳ್ಬಹುದು. ಶರೀರವಿದ್ಬಿಟ್ರೆ ಸುಖ ದುಃಖ ಅಂತ ಅರ್ಥವಲ್ಲ. ಕರ್ಮಕೃತವಾದ ಶರೀರವಿದ್ದರೆ ಸುಖ ದುಃಖ ಅನುಭವ. ಆದ್ದರಿಂದ ಇಲ್ಲಿ ಕರ್ಮಕೃತ ಅಂತ ಹೇಳುದು, ಕರ್ಮಕೃತವಾದ ಶರೀರ ಹೊಂದಿದ್ದಾರೆ ಅನ್ನೋದು. ಪರಮಾತ್ಮನು ಒಳಗಡೆ ಇದ್ದಾನೆ, ಆದರೆ ಅವನಿಗೆ ಕರ್ಮಕೃತವಲ್ಲ, ಅವನು ಅಕರ್ಮವಶ್ಯ, ಕರ್ಮಾಧ್ಯಕ್ಷನಾದವನು. ಮುಕ್ತಸ್ಯಾಪಿ ಸ್ವರೂಪ ಅನಾದಿತ್ವಂ ಅಸ್ತಿ. ಮುಕ್ತನಿಗೂ ಅನಾದಿಂ ಅನ್ನುವಾಗ ಮುಕ್ತನಿಂದ ವ್ಯಾವೃತ್ತಿ ಹೇಳಿದ್ರು. ಮುಕ್ತನಿಂದ ವ್ಯಾವೃತ್ತಿ ಹೇಳುವಾಗ ಸ್ವರೂಪದಲ್ಲಿ ಅವನಿಗೆ ಅನಾದಿಯೇ ಅವನು ಕೂಡ. ಕಥಂ ವ್ಯವಚ್ಛೇದ್ಯತ್ವಂ ಮುಕ್ತಾತ್ಮನೋ ಹಿ ಅಜತ್ವಂ ಆದಿಮತ್. ಅವರಿಗೆ ಅಜಹ ಅಂತ ಹೇಳಬೇಕಾದ್ರೆ ಇನ್ನು ಮೇಲೆ ಹುಟ್ಟೋದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳಬೇಕು. ಇನ್ನು ಮೇಲೆ ಹುಟ್ಟದೇ ಇರಬೇಕಾದ್ರೆ ಸಂಸಾರ ಸಂಬಂಧ ಇರಬಾರ್ದು ಅವರಿಗೆ. ಆದ್ದರಿಂದ ಮುಕ್ತರಿಗೆ ಅಜತ್ವ ಅಂದರೆ ನ ಜಾಯತೆ, ಇನ್ಮೇಲೆ ಅವನು ನ ಜಾಯತೆ, ಅವನು ಮನುಷ್ಯ ದೇವನ ವಿಧವಾದ ಸೃಷ್ಟಿಯಲ್ಲಿ ಹುಟ್ಟೋದಿಲ್ಲ ಅವನು ಮುಕ್ತ. ಆದ್ದರಿಂದ ಅವನಿಗೆ ಅಜತ್ವ ಅನ್ನೋದು ಆದಿಮತೆ, ಅದು ಒಂದು ಆದಿಯನ್ನು ಹೊಂದಿದೆ. ಅದಕ್ಕೊಂದು ಆದಿ ಇದೆ ಅಜತ್ವಕ್ಕೆ. ಯಾಕೆ ಅಂದರೆ ಅವನಿಗೆ ಮೊದಲು ಸಂಸಾರದಲ್ಲಿರೋದ್ರಿಂದ ಹುಟ್ಟು ಸಾವು ಅನ್ನೋದು ತಪ್ಪಿಸಕ್ಕಾಗ್ತಾ ಇರಲಿಲ್ಲ ಅವನಿಗೆ. ಆದ್ದರಿಂದ ಈ ರೀತಿ ಅಜತ್ವ ನಜಾಯತೆ ಅನ್ನೋದು ಎಷ್ಟು ಭಾಷಿಗಾರರು ಎಷ್ಟು ಅದ್ಭುತವಾಗಿ ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅಜಹ ಅನ್ನೋದಕ್ಕೆ ನಜಾಯತೆ ಇತಿ ಅಜಹ. ಎಷ್ಟು ಅರ್ಥಗಳಿದೆ ಅದರಲ್ಲಿ, ಎಷ್ಟು ಅದರಿಂದ ಅಚೇತನರಿಂದಲೂ ಸಂಸಾರಿ ಚೇತನರಿಂದಲೂ ಮತ್ತೆ ಅನಾದಿ ಅನ್ನೋದ್ರಿಂದ ಮುಕ್ತರಿಂದಲೂ ವ್ಯಾವೃತ್ತಿ ಅನ್ನೋದು ಎಷ್ಟು ಸ್ವರಸವಾಗಿ ನಮಗೆ ತಿಳಿದು ಬರುತ್ತೆ ಅನ್ನೋದು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ ಇದರಲ್ಲಿ. ಅಜತ್ವ ವಿಶೇಷಣೇನ ಅನಾದಿತ್ವಮಿಹ ವಿವಕ್ಷಿತಂ. ಅಜತ್ವ ವಿಶೇಷಣದಿಂದ ಅನಾದಿತ್ವ ಅಂತ ಹೇಳೋದು. ಅದರಿಂದ ಆದಿಯನ್ನು ಉಳ್ಳ ಅಜತ್ವ ಅವನಿಗೆ ಅಂತ ಹೇಳಲ್ಬಿಡೋದು. ಸ್ವರೂಪ ಅನಾದಿತ್ವ ವಿವಕ್ಷಾಯ ಅಂತೂ ಪೌನರುಕ್ತಿ. ಸ್ವರೂಪವೇ ಅನಾದಿ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಹೇಳಬೇಕಾಗುತ್ತೆ, ಅದು ಪುನರುಕ್ತಿ ದೋಷ ಆಗುತ್ತೆ. ಆ ರೀತಿ ಇಲ್ಲಿ ಹೇಳಲ್ಪಟ್ಟಿಲ್ಲ. ಮುಕ್ತ ದಶಾಯಾಮ್ ಅಚಿತ್ ಸಂಸರ್ಗ ನಾಸ್ತಿ. ಮುಕ್ತ ದಶೆಯಲ್ಲಿ ಅಚಿತ್ತಿನ ಸಂಸರ್ಗವಿಲ್ಲ. ಪ್ರಾಚೀನ ಸಂಸರ್ಗ ವಿವಕ್ಷಾಯಾಮ್ ಬದ್ಧಾದೇಹೇ ವ್ಯವಚ್ಛೇದ ಸ್ಯಾತ್. ಹಿಂದಿನ ಸಂಸರ್ಗ ಇದ್ದಿದ್ದರಿಂದ ಅತಃ ತದಾನೀಂತನ ಸ್ವರೂಪಾತ್ ವ್ಯಾವೃತ್ತಿ ಕಥಮುಕ್ತ ಅಂತ ಹೇಳಿದ್ರೆ ತಸ್ಯ ಅಂತ ಹೇಳಿ ಆರಂಭಿಸ್ತಾರೆ. ಅವನಿಗೆ ಮುಖ್ಯದ ವಿಷಯದಲ್ಲಿ ಹೇಳುವಾಗ ತಸ್ಯ ಹೇಯ ಸಂಬಂಧಸ್ಯ ಪೂರ್ವವೃತ್ತತ್ವಾತ್ ತದರ್ಹತ ಅಸ್ತಿ ಅಂತ ಹೇಳಿ. ಆದ್ದರಿಂದ ಅವನಿಗೆ ಒಂದು ಕಾಲದಲ್ಲಿ ಇದ್ದಿದ್ದರಿಂದ ಅರ್ಹತೆ ಇದೆ, ಅವನಿಗೆ ಅರ್ಹತೆ ಇತ್ತು. ಒಂದು ಕಾಲದಲ್ಲಿ ಸಂಸಾರದಲ್ಲಿದ್ದ ಅವನಿಗೆ ಈಗ ಮುಕ್ತನಾಗಿದ್ದಾನೆ ಅಂತ ಅರ್ಥ. ಅಲ್ಲಿ ಸಹಕಾರಿ ಸನ್ನಿಧೌ ಪೂರ್ವತ್ ಸ್ವಭಾವತ್ವಂ. ಸಹಕಾರ್ಯ ಅಭಾವ ಪ್ರಯುಕ್ತ ಕಾರ್ಯಾಭಾವತ್ವಪಿ ಯೋಗ್ಯತಾ ಇತಿ ಅಭಿಪ್ರಾಯ. ಒಂದು ಸಹಕಾರಿ ಇದ್ದರೆ ಕೆಲಸ ಮಾಡುತ್ತೆ, ಅದು ಇಲ್ಲದೆ ಹೋದರೆ ಕೆಲಸ ಮಾಡೋದಿಲ್ಲ ಅಂತ ಅರ್ಥ. ಕರ್ಮವಿದ್ದರೆ ಸಂಸಾರ ಸಂಬಂಧ, ಕರ್ಮವಿಲ್ಲದೆ ಹೋದರೆ ಸಂಸಾರ ಸಂಬಂಧವಿಲ್ಲ. ಅದುವೇ ಯೋಗ್ಯತೆ ಅಂತ ಹೇಳಬೇಕಾದ್ರೆ ಅದ ಅನರ್ಹತ್ವಂ ಅರ್ಹತ್ವಂ ಅಂತ ಹೇಳುವಾಗ ಅವನಿಗೆ ಅನಾದಿಂ ಅನ್ನುವಾಗ ಆ ಮುಕ್ತನಿಂದ ಹೇಗೆ ವ್ಯಾವೃತ್ತಿ ಅನ್ನೋದನ್ನ ಇಲ್ಲಿ ವಿವರಿಸ್ತಾರೆ. ಕಾಲ ವಿಶೇಷ ಅವಚ್ಛೇದರಹಿತ ನಿರವಧ್ಯತ್ವ ವಿಧಾಯಕ ಶ್ರುತ್ಯಾಚ ಅಯಮರ್ಥ ಸಿದ್ಧ ನಿರವಧ್ಯಂ. ನಿರವಧ್ಯಂ ಅಂತ ಶ್ರುತಿ ಹೇಳುವಾಗ ಯಾವ ಒಂದು ಕಾಲವೋ ಒಂದು ಕಾರಣವೋ ಒಂದು ಕಂಡೀಷನಲ್ ಅಲ್ಲ, ಇದು ಯಾವ ಒಂದು ಕಂಡೀಷನ್ನು ಇಲ್ಲ, ಇದಕ್ಕೆ ಅನ್ಕಂಡೀಷನಲ್ ಅವನದು ನಿರವಧ್ಯತ್ವ ಅಂತ ಹೇಳೋದು. ಅನ್ಕಂಡೀಷನಲ್, ಯಾವ ಒಂದು ಕಾರಣದಿಂದ ಇಲ್ಲ ಅವನಿಗೆ, ಯಾವ ಒಂದು ಹಿಂದೆ ಅವನಿಗೆ ಕರ್ಮ ಸಂಬಂಧ ಆಯಿತು ಇವಾಗ ಇಲ್ಲ ಅಂತನೋ, ಅಥವಾ ಇನ್ನೊಬ್ಬರಿಂದ ಕೊಡಲ್ಪಟ್ಟಿದ್ದು ಅಂತನೋ, ಯಾವ ವಿಧವಾದ ಉಪಾಧಿಯೂ ಇಲ್ಲದೆ ನಿರುಪಾಧಿಕವಾದ ಅಖಿಲೇಯ ಪ್ರತ್ಯನೀಕತ್ವ ಪರಮಾತ್ಮನಿಗೆ, ಅದು ಇಲ್ಲಿ ಹೇಳಲ್ಪಡುತ್ತೆ. ಅದುವೇ ಕಾಲ ವಿಶೇಷ ಅವಚ್ಛೇದ ರಹಿತ ನಿರವಧ್ಯತ್ವ ವಿಧಾಯಕ ಶ್ರುತಿ. ನಿರವಧ್ಯತ್ವವನ್ನು ವಿಧಿಸುತ್ತೆ ಶ್ರುತಿ. ಒಂದು ಕಾಲದಲ್ಲಿ ಮಾತ್ರ ನಿರವಧ್ಯತ್ವ, ಇನ್ನೊಂದು ಕಾಲದಲ್ಲಿ ಇಲ್ಲ ಅಂತ ಹೇಳಲಿಲ್ಲ. ಕರ್ಮ ಬಂದ ನಾಶವಾದರೆ ಅವನು ನಿರವಧ್ಯನಾಗ್ತಾನೆ, ಮುಕ್ತ. ಆದರೆ ಪರಮಾತ್ಮನಿಗೆ ಆ ರೀತಿ ಹೇಳಿಲ್ಲ. ಶ್ರುತಿಯಲ್ಲಿ ನಿರವಧ್ಯಂ ಅಂತ ಹೇಳೋದು ನಿರುಪಾಧಿಕವಾಗಿ ಹೇಳಲ್ಪಟ್ಟಿದೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಏವಂ ಅನ್ನೋದನ್ನ ಆರಂಭಿಸ್ತಾರೆ ಇಲ್ಲಿ. ದೇವೈಹಿ ಮಹರ್ಷಿಭಿ ದುರ್ಲಭ ಜ್ಞಾನಂ, ಅದನ್ನೆಲ್ಲ ಮುಂದೆ ಇನ್ನು ತಾತ್ಪರ್ಯ ಜನರಿಕೆಯಲ್ಲಿ ವಿಸ್ತಾರವಾಗಿ ಇದೆಲ್ಲ ವಿವರಿಸ್ತಾರೆ. ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಸ್ವಾಮಿ ದೇಶಿಕನ್ ಗೀತಾಭಾಷ್ಯದ ವಿಶೇಷವಾದ ಅರ್ಥಗಳು, ಭಾಷ್ಯಕಾರರು ಮಾಡುವ ಪ್ರಯೋಗಗಳು, ಪದ ಪ್ರಯೋಗಗಳು ಎಷ್ಟು ಸರಸವಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಅನ್ನೋದನ್ನ ವಿಸ್ತರಿಸ್ತಾರೆ. ಇದನ್ನ ಮುಂದೆ ಇಲ್ಲಿಗೆ ಅನುಸಂಧಾನ ಮಾಡೋಣ ಅಂತ ಹೇಳಿ ಇಲ್ಲಿ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಂ ಅಚ್ಯುತ ಪದಾಂಬುಜ ರುಕ್ಮ ವ್ಯಾಮೋಹತಃ ತರಿತರಾಣಿ ನಾಯಮೇನೆ
अस्मद्गुरोर्भगवतोऽस्य दैकसिन्धो रामानुजस्य चरणौ चरणं प्रपद्ये कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः श्रीमते निगमान्त नमः देशिकाय नमः सर्वं श्रीकृष्ण